ಹಲೋ ಮಂತ್ರಿಗಳೇ, ನಿಮ್ಮಿಂದ ಒಂದು ಮುಖ್ಯವಾದ ಕೆಲಸ ಆಗಬೇಕಾಯಿತು. ಈ ಊರ ನಿಷ್ಠಾವಂತನೆಂದು ಬರೆದು ಪಡೆದ ಆ ಧರ್ಮವಂತ ಮಕ್ಕಳ ಶಿಕ್ಷಣಕ್ಕಾಗಿ ತನ್ನ 2 ಎಕರೆ ಜಮೀನನ್ನು ನಿಮ್ಮ ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ದಾನೆ. ಆ ಜಾಮೀನನ್ನು ನನಗೆ ಬಿಟ್ಟು ಕೊಡಿ, ಎಲ್ಲಾದರೂ ನಾನು ನಿಮ್ಮ ಸರ್ಕಾರಕ್ಕೆ ಹಿಡಿದು ಕೊಡುತ್ತೇನೆ. ನನ್ನ ಒಂದು 100 ಎಕರೆ ಜಮೀನಿಗೆ ಹೋಗಲು ದಾರಿ ಇಲ್ಲ. ಆ ಧರ್ಮವಂತನ 2 ಎಕರೆ ಜಮೀನು ನನಗೆ ಅವಶ್ಯವಾಗಿ ಬೇಕೇ ಬೇಕು ಮಂತ್ರಿಗಳೇ. ಕೊಡುವುದಾಗಿತ್ತು ನಾಗೇಂದ್ರ ಪ್ರಸಾದ್, ಆದರೆ ಮುಂದಿನ ವಾರದಲ್ಲಿ ಅದೇ ಜಾಮೀನಿನಲ್ಲಿ ಕಟ್ಟಡ ಅಡಿಗಲು ಸಂಭ್ರಮ ಇರುತ್ತದೆ. ಅದಕ್ಕೋಸ್ಕರ ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ದಯವಿಟ್ಟು ತಪ್ಪನ್ನು ತಿಳಿಬೇಡಿ. ಮತ್ತೇನಾದರೂ ಕೆಲಸವಿದ್ದರೆ ಮಾಡುವೆ. ಇದೊಂದು ಕೆಲಸ ಆಗೋದು. ನನಗೆ ಸ್ವಲ್ಪ ಮೀಟಿಂಗ್ ಇದೆ, ಮತ್ತೆ ಭೇಟಿ ಆಗುತ್ತೇನೆ. ಓಕೆ. ಹಲೋ 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 ಮಂತ್ರಿಗಳೇ, ಹಲೋ. ಲೇ ಕಂದ್ರಿ, ನನ್ನ ಮಗನೇ ಮಂತ್ರಿ, ನನ್ನ ಮಾತಿಗೆ ಮೌನತೆ ಕೊಡದೆ ಪ್ರಾಣಿ ಇಟ್ಟ ಬದ್ಮಾಸ್. ಈ ನಾಡಿದರೆ ಮನಸ್ಸು ಮಾಡಿದರೆ ಚುಟಿಗೆ ಹೊಡೆಯುವಷ್ಟರಲ್ಲಿ ನಿನ್ನ ಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಬಲ್ಲ ಈ ನಾಗಲೋಕದ ನರವ್ಯಾಘ್ರ. ನಿನ್ನ ಮಾವ ದಾನಸೂರನಾದರೆ ನೀನು ಈ ಸಿರಿವಂತನಿಗೆ ಸವಾಲಾಕಿ ಎತ್ತಿ ಬೋರ್ಗರಿಯುವ ಸರ್ಪಕ್ಕೆ ಸಿಕ್ತು ಆಯುತ್ತಿಯಾಗುವೆ ಮಗನೇ. ಯಾರಿಗ ಸಿಕ್ಕಣ್ಣ ಬೈದಂಗ್ ಕಾಣ್ತೈತಲ್ರಿ? ಬೇರೆ ಯಾರು ಎಲ್ಲ ಎಂಕ ಸೆಟ್ಟು ನನಗೆ ಸೆಟ್ಟು ಹೊಡೆದು ಸೊಕ್ಕಿನಿಂದ ಮಾತನಾಡಿ ಹೋಗಿದನಲ್ಲ ಧರ್ಮವಂತನ ಅಳಿಯ ಗರುಡ. ಆ ಗರುಡನ ಗರ್ವಳಿಸಿದಾಗಲೇ ನಾನು ಗೌರವದಿಂದ ಇರಲು ಸಾಧ್ಯ. ಹೌದ್ರಿ ಧನ್ಯರ, ಆ ಗರುಡನ ಗರ್ಜನೆ ಇಳಿಸಿದಾಗಲೇ ನಿಮಗೆ ನಾನೊಂದು ಐಡಿಯಾ ಹೇಳ್ತೀನಿ, ಕೇಳ್ರಿ. ಯಾವುದು ನಿನ್ನ ಐಡಿಯಾ? ಬೇಗ ಹೇಳು. ಆ ಧರ್ಮವಂತನ ಹೆಂಡತಿ ಅಂದರೆ ಆ ಗರುಡನ ಅಕ್ಕ ಸಾವಿತ್ರಿಯ ಶೀಲ ಸಮತ್ತಿ ಆದಾಗಲೇ ಗರುಡನ ಗರ್ಜನೆ ಸ್ವಲ್ಪ ಮಾತ್ರ ನೋಡ್ರಿ ಸೌಕರ್ಯ. ಹೌದು ಶೆಟ್ಟಿ, ನೀ ಹೇಳುವ ಮಾತು ಕರೆಕ್ಟ್ ಐತಿ. ಲೇ ಗರುಡ, ನನ್ನ ಮನೆಗೆ ಬಂದು ನನಗೆ ಸಡ್ಡು ಹೊಡೆದು ಸೊಕ್ಕಿನಿಂದ ಮಾತನಾಡಿದ ಸೇರಿಯಾಗಿ ನಕ್ಕ ಸಾವಿತ್ರಿಯನ್ನು ಬೆತ್ತಲೆ ಮಾಡಿ ಮನ ಬಂದಂತೆ ಮುದ್ದಾಡಿ ಕೊನೆಗೆ ಅವಳ ಶೀಲವನ್ನು ಸಮಾಧಿ ಮಾಡದಿದ್ದರೆ ನನ್ನ ಹೆಸರು ನಯವಂಚಕ ನಾಗೇಂದ್ರ ಪ್ರಸಾದನೇ ಅಲ್ಲ. ನಿಮಗೆ ಒಪ್ಪುವಂತ ಮಾತಂದ್ರ ಅಷ್ಟ್ ಮಾಡ್ರಿ. ಆ ಮಗ್ಗ ಅವಾಗ ಬುದ್ಧಿ ಬರ್ತೈತ್ರಿ. ಶೆಟ್ಟಿ, ಆ ಗಜೇಂದ್ರ ಕಾಣುತ್ತಿವಲ್ಲ, ನಮ್ಮ ಸಾವುಕಾರ ಹುಡುಗಿಗೆ ಗಜೇಂದ್ರ ಎಲ್ಲೇ ಹೋಗ್ಯಾನ ಬಿಡಪ್ಪ ಹಂಗಾರ.
ಸಾವುಕಾರ್ರೆ, ನನ್ನಿಂದ ಏನಾಗಬೇಕಾಯಿತು? ಒಂದು ಮುಖ್ಯವಾದ ಕೆಲಸ ಆಗಬೇಕಾಯ್ತು ಗಜೇಂದ್ರ. ಅದು ನಿನ್ನಿಂದ ಮಾತ್ರ ಸಾಧ್ಯ. ಅದು ಯಾವ ಕೆಲಸ ಸಾವುಕಾರ್ರೆ? ನ್ಯಾಯದ ಪರವಾಗಿದ್ದರೆ ಚಿಕ್ಕ ದೀಪವು ಕೂಡ ಸೂರ್ಯನಿಗೂ ಸಮಾನವಾಗಿ ಅನ್ಯಾಯದ ದೀಪವನ್ನು ಬೆಳಗಿಸಲು ನಾನು ಸದಾ ಸಿದ್ಧನಾಗಿದ್ದೇನೆ. ನ್ಯಾಯ 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 ಎಲ್ಲಿದೆ ಗಜೇಂದ್ರ ಈ ಕಲಿಕಾಲದಲ್ಲಿ ನ್ಯಾಯ? ನ್ಯಾಯವನ್ನು ಅನ್ಯಾಯಕ್ಕಿಂತ ಕೀಳಾಗಿ ಕಾಣುತ್ತಾರೆ ಈ 21ನೇ ಶತಮಾನದಲ್ಲಿ. ನ್ಯಾಯಕ್ಕೆ ಯಾವ ಕಾಲದಲ್ಲಿ ಬೆಲೆ ಇದ್ದೇ ಇದೆ ಸೌಕರ್ಯ. ನ್ಯಾಯ, ಧರ್ಮ, ಅಧರ್ಮ, ಅನಾಚಾರ ಇವೆಲ್ಲವೂ ಸ್ವಲ್ಪ ದಿನ ಮಾತ್ರ. ಏನು ಸೌಕರ್ಯ? ಯಾವ ಕೆಲಸ ಅಂತ ಹೇಳಲಿಲ್ಲ? ಈ ನಾಡಿಗೆ ದೊರೆ ಎನಿಸಿಕೊಂಡಿರುವ ಈ ನಾಗೇಂದ್ರ ಪ್ರಸಾದನಿಗೆ ಎದುರಾಗಿ ಬಂದಿದ್ದಾನೆ ಧರ್ಮವಂತಾಗೋ ಅವನ ಅಳಿಯ ಗರುಡ. ನಮ್ಮಂತ ಹಣವುಳ್ಳವರನ್ನು ಎದುರು ಹಾಕಿಕೊಂಡರೆ ಬದುಕುವುದು ಎಷ್ಟು ಕಷ್ಟವೆಂದು ಅರಿತುಕೊಳ್ಳಬೇಕು. ಈ ಊರ ಬಡ ಪಾಯಿ ಕುನ್ನಿಗಳು ಗಜೇಂದ್ರ, ನಾಳೆ ಉದಯಿಸುವ ಸೂರ್ಯನ ಕಿರಣಗಳು ಆ ಗರುಡನ ಹೆಣದ ಮೇಲೆ ಪ್ರತಿಬಿಂಬಿಸಬೇಕು. ಆದರೆ ನೀವು ಹೇಳುತ್ತಿರುವುದು ಅವನ ಪ್ರಾಣವನ್ನು ದಯೆಯನ್ನು ಹೇಳುತ್ತಿರುವೆ. ಅವನ ಪ್ರಾಣ ತೆಗೆಯಲು ಕಾರಣ ಆ ಧರ್ಮವಂತ ಮಕ್ಕಳ ಶಿಕ್ಷಣಕ್ಕಾಗಿ 2 ಎಕರೆ ಭೂಮಿನ ದಾನವಾಗಿ ಕೊಡ್ಲಾಕತ್ಯಾನ. ದಾನ ಮಾಡಿದ ದಾನ ಸೂರರ ಕಾಲ ಇದಲ್ಲ ಅಂತ ಹೇಳಿದ್ರು. ಎಷ್ಟು ಹೇಳಿದ್ರು ನಮ್ಮ ಮಾತ ಒಟ್ಟ ಕೇಳುತ್ತಿಲ್ಲ. ಅವರ ಜಮೀನು ಅವರಿಗೆ ಸೊತ್ತು. ಅದನ್ನು ಕೇಳುವ ನೀವ್ಯಾರು? ಅಷ್ಟಕ್ಕೂ ಅವರು ಮಾಡುತ್ತಿರೋದ್ರಲ್ಲಿ ತಪ್ಪೇನಿದೆ? ನೋಡಿ ಗಜೇಂದ್ರ, ನಮ್ಮ ಜಮೀನನ್ನು ಒಳ್ಳೆ ಕೆಲಸಕ್ಕಾಗಿ ದಾನವಾಗಿ ಕೊಟ್ಟಿರುತ್ತಾರೆ. ಅದನ್ನು ಕೇಳುವುದಕ್ಕೆ ಅಧಿಕಾರ ನಿಮಗೇನಿದೆ? ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡುವರ ಮೇಲೆ ನೀವ್ಯಾಕೆ ದ್ವೇಷ ಸಾಧಿಸುತ್ತೀರ? ನೋಡಿ ಗಜೇಂದ್ರ, ನಿನ್ನ ಹೇಳಿದಂತ ಮಾತುಗಳು ನನಗೆ ಬೇಕಾಗಿಲ್ಲ. ನಾ ಹೇಳಿದಂತೆ ಕೇಳುವುದಷ್ಟೇ ನಿನ್ನ ಕೆಲಸ. ಯಾವುದು ನ್ಯಾಯ ಯಾವುದು ಅನ್ಯಾಯ ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಕಾಲು ಕೆಳಗಿನ ಧೂಳಿನ ಸಮನಾದ ಆ ಕಾಲನಿಗೆ ಅಷ್ಟೊಂದು ಸತ್ತಿರಬೇಕಾದರೆ ದುಡ್ಡಿನಲ್ಲಿ ಕುಬೇರನಂತೆ ಬೆಳೆದು ನಿಂತು ನಿಮ್ಮ ನನಗೆಷ್ಟಿರಬೇಡ. ಕಾಲ ಕೆಳಗಿರುವ ಧೂಳಿನ ಬೆಲೆ ಅಷ್ಟೊಂದು ಕೇವಲವಾಗಿ ತಿಳಿಯಬೇಡಿ. ಆ ಧೂಳಿನ ಬೆಲೆ ಗೊತ್ತಾಗುವುದು ಕಣ್ಣಿನಲ್ಲಿ ಬಿದ್ದಾಗ. ಯಾರನ್ನು ಕೇವಲವಾಗಿ ನೋಡಬೇಡಿ. ಅದು ಗೊತ್ತಾಗುವುದು ಸಮಯ ಬಂದಾಗ ಮಾತ್ರ. ನೋಡು ಸೌಕರ್ಯ, ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ಖುಷಿ ಬರುವ ಶತಮೂರ್ತ ನಾನಲ್ಲ. ಗೌರವ ನಿಮ್ಮಂತ ಶ್ರೀಮಂತರಿಗೂ ಒಂದೇ, ನಮ್ಮಂತ ಬಡವರಿಗೂ ಒಂದೇ.
ಲೇ ಗಜೇಂದ್ರ, ನೀನ್ ಹೇಳುತ್ತಿರುವುದು ನಾನೇನು ಶತಮೂರ್ಖನೆಂದು ಹೇಳುತ್ತಿರುವೆಯಾ? ಇಲ್ಲಿ ಒಬ್ಬ ಬಡವ ಬಂದು ಒಂದು ಸತ್ಯ ಹೇಳಿದರೆ ಯಾರು ನಂಬುವುದಿಲ್ಲ. ಅದೇ ಒಬ್ಬ ಶ್ರೀಮಂತ 100 ಸುಳ್ಳು ಹೇಳಿದರೆ ಸಾಕ, ಈ ಸಮಾಜದಲ್ಲಿ ಎಲ್ಲರೂ ನಂಬುತ್ತಾರೆ. ಹಣಕ್ಕೆ ಇರುವ ಬೆಲೆ ನಿಮ್ಮಂತ ನೀತಿವಂತರಿಗಿಲ್ಲ. ಈ ದೇಶದ ಅನ್ನದಾತನೆಂದು ಬಿರುದು ಪಡೆದ ಆ ರೈತನಿಗೂ ಕೂಡ ಇಲ್ಲ. ರೈತರ ಬಗ್ಗೆ ಹಾಗೆಲ್ಲ ಮಾತನಾಡದೆ. ರೈತರ 10 ಬೆರಳ ಮಣ್ಣಿನಲ್ಲಿ ದುಡಿದಾಗ ನಿಮ್ಮಂತವರು 5 ಬೆರಳ ಅನ್ನ ತಿನ್ನಲು ಸಾಧ್ಯ. ನಿಮ್ಮಂತವ್ರಿಗೆ ಹೇಗೆ ತಿಳಿಯಬೇಕು ಸಾಹುಕಾರ? ಕಳೆಯಾಗಿ ಹೇಳ್ತೇನೆ, ನೀವು ಸಂಬಳ ಕೊಡ್ತೇನಂತ ಹೇಳಿ ನೀವು ಹೇಳಿದ್ದನ್ನ ಮಾಡುತ್ತೇವೆ ಎಂದು ತಿಳಿಯಬೇಡಿ. ಇನ್ನೊಬ್ಬರಿಗೆ ಹಂಗಾದ ಕೆಲಸವನ್ನು ಎಂದು ಮಾಡುವುದಿಲ್ಲ ಈ ಗಜೇಂದ್ರ. ಲೇ ತಮ್ಮ ಗಜೇಂದ್ರ, ಅಲ್ಲೇ ಒಳ್ಳೆಯವರಿಗೆ ಅದಾನ, ಕೆಟ್ಟವರಿಗೆ ಅದಾನ. ನೀತಿವಂತರ ಬದುಕುವ ಕಾಲ ಇದಲ್ಲ. ನ್ಯಾಯವನ್ನು ನಮ್ಮ ಕಾಲಡಿಯಲ್ಲಿ ಮೆಟ್ಟಿ ನಿಲ್ಲುವ ಕಾಲ ಇದು. ನಿನ್ನ ವಾದವನ್ನು ಬಿಟ್ಟು ನಾನು ಹೇಳಿದಂತೆ ಕೇಳಿದರೆ ನನ್ನ ಸರಿ ಸಮಾನವಾಗಿ ಮೆರೆಯಬಹುದು. ಇನ್ನೊಬ್ಬರ ಅನ್ಯಾಯದ ಕೆಲಸವನ್ನು ಮಾಡಿ ಸರಿ ಸಮರವಾಗಿ ಮೆರೆಯಬೇಕೆನ್ನುವ ಆಸೆ ನನ್ನಗೆಲ್ಲ. ಅಂತ ಮೂರ್ಖನು ನಾನೆಲ್ಲ. ನೋಡು ಗಜೇಂದ್ರ, ನೀನು ನಾನು ಸಾಕಿದ ನಾಯಿ. ನಾ ಹೇಳಿದಂತೆ ಕೇಳುವುದಷ್ಟೇ ನಿನ್ನ ಕೆಲಸ. ಇಲ್ಲವಾದರೆ ಒದ್ದು ಹೊರ ಹಾಕಬೇಕಾಗ್ತದೆ. ಎಚ್ಚರ. ಎಚ್ಚರ ಹೇಳುವ ನೀನೊಬ್ಬ ಹುಚ್ಚು ಸಾಹುಕಾರ. ನೀನೊಬ್ಬ ದೊಡ್ಡ ಶ್ರೀಮಂತನೆಂದು ತಿಳಿದು ನೀನು ಹೇಳಿದಂತ ಕೇಳುವ ಜಾಯಮಾನ ನನ್ನದಲ್ಲ. ಒದ್ದು ಹೊರಗಾಕುವ ಕಳನಾಯಕ ನೀನಾದರೆ ನಿಮ್ಮಂತ ಬಂಡ ಶ್ರೀಮಂತರ ರುಂಡ ಆಡಿಸುವ ದಂಡ ಬೇರುಂಡ ಈ ಗಜೇಂದ್ರ. ಲೇ ಗಜೇಂದ್ರ, ನಮ್ಮ ರುಂಡ ಆಡುತ್ತೇವೆಂದು ಗಂಡ ಗುರುವೆ ತೋರಿಸಿದರೆ, ನನ್ನ ಮಟ್ಟಿನಿಂದ ಕೊಚ್ಚಿ ಹಾಕಿದರೆ ಕಲತೆ ಬೀಳುವುದು ನಿನ್ನ ಧ್ಯೇಯ. ಲೇ ಕೀರ್ತಿರಾಜ, ನನ್ನ ಸೂರ್ಯತನಕ್ಕೆ ಸವಾಲು ಹಾಕಿದೆ ಅಂದ ಮೇಲೆ ಈ ಅಶಿರ ಎಬ್ಬುರಿಯಂತೆ ನಿನ್ನನ್ನು ಹರೆಯ ತಿಂದು ಹಾಕುವೆ. ತಿಳಿದಿನೆಂದು ಹಾರಾಡಿ ಗಂಡನ ಹರದ ಕೊಳ್ಳಬೇಡ ಹರಂಕೋರ. ನಿನ್ನಂತವರು ಹೆಸರಿಲ್ಲದೆ ಈ ಕೀರ್ತಿ ರಾಜನ ಕೈಯಲ್ಲಿ ಯಮಲೋಕಕ್ಕೆ ಸೇರಿದ್ದಾರೆ. ಆ ಧೈರ್ಯ ಈ ಗಜೇಂದ್ರಿಗೆ ಎಲ್ಲಿಂದ ಬರ್ಬೇಕ್ರಿ? ಆ ಗರುಡನ್ ಪ್ರಾಣ ತೆಗಿಯಂದ್ರ ನಮ್ ಮುಂದ ಹುಲಿ ಹಂಗ ಹಾರಾಡ್ತಾನ. ಹಂಗ ಅವನ್ ಪ್ರಾಣ ತೆಗಿಯಂದ್ರ ಹುಲಿ ಹಂಗ ಹಾರಾಡ್ತಾನ. ಇನ್ನೊಬ್ಬರನ್ನ ಹೆದರಿಸಿ ಅವರ ಆಸ್ತಿಯನ್ನು ನುಂಗಿ ಅವರ ಜೀವನವನ್ನು ತೆಗೆದು ಪುಂಡ ಪುಡರಿ ನಾನು ಆಗಲಾರೆ.
ನ್ಯಾಯವನ್ನು ಮುಂದುವರಿಸಿದರೆ ಧರ್ಮದ ಹಾದಿಯಲ್ಲಿ ಮೆಟ್ಟಿನಿಲ್ಲಬೇಕಾಗುತ್ತದೆ. ಈ ನಾಡಿಗೆ ಒಬ್ಬ ಆದರ್ಶ ವ್ಯಕ್ತಿಯಾಗುವೆ. ತೆಂಗಿನ ಮರ ಕಲ್ಪವೃಕ್ಷವಾದರೂ ಗಂಧದ ಮರಕ್ಕಿರುವ ಬೆಲೆ ಅದಕ್ಕಿಲ್ಲ. ನಮ್ಮಂತ ಹಣವುಳ್ಳವರಿಗಿರುವ ಬೆಲೆ ನಿಮ್ಮಂತ ನೀತಿವಂತವರಿಗಿಲ್ಲ. ಹರಿಶ್ಚಂದ್ರ ಯಾಕೆ ಸುಡುಗಡ ಕಾದಂತ ಇವಾಗ ಅರ್ಥ ಆಯ್ತು. ಯಾಕೆಂದರೆ ಸತ್ಯದಿಂದ ನಡೆಯುವ ಕಾಲ ಇದು ಅಲ್ಲ, ಆ ಕಾಲದಲ್ಲೇ ಇರಲಿಲ್ಲ. ಇನ್ನು ಕಲಿಯುಗದಲ್ಲಿ ಎಲ್ಲಿಂದ ಬರಬೇಕು? ಹಣದಾಗಿ ಹೇಳ್ತಾನೆ ಕೇಳೋ ಗಜೇಂದ್ರ, ನಿನ್ನ ಹಠವನ್ನು ಬಿಟ್ಟು ನಾವು ಹೇಳಿದಂತೆ ಕೇಳಿದರೆ ಸರಿ, ಇಲ್ಲವಾದರೆ ಲೇ ಕೀರ್ತಿರಾಜ, ಸಾವಿರದಿಂದ ಬೆದ್ದರು ಸದ್ದು ಮಾಡದೆ ಸಾಸಿವೆ ಕಾಳು ಬಾಣಲಿಗೆ ಬಿದ್ದಾಗ ಹೇಗೆ ಸಿಡಿಯುತ್ತದೆ ಹಾಗೆ ಈ ಗಜೇಂದ್ರನು ಕೂಡ ಸಿಡಿದಾಗ ಬೆಂಕಿ ಕಲ್ಲಿನಂತೆ ರಚ್ಚಿಗೆದ್ದರೆ ರಣರುದ್ರನಾಗಿ ಗರ್ಜಿಸಿದರೆ ಬಂಗದಲ್ಲೂ ಸಿಡಿಯುವುದು. ನಾಗೇಂದ್ರ ತರ ನೀನು ಹೆಂಗ ಮಾಡಿದರೆ ನಿನ್ನ ದೇವರು ದಾನವಾಗುವುದು ಈ ಗಜೇಂದ್ರನ ಕೈಯಲ್ಲಿ. ಏ ತಡ್ಕೋರ ತಮ್ಮ, ನೀನ್ ಯಾಕ ಸಿಟ್ಟಿ ಬರ್ತಿ? ಏನೋ ಬಾತ್ ಎರಡು ಮಾತು ಮಾತಾಡಿದ್ರಪ್ಪ. ನಮ್ ಸಾವುಕಾರ ಕಡೆ ನೀನು ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಆಯ್ತಲ್ಲ, ಇಲ್ಲಿಂದ ಹೊರಟು ಹೋಗ್ಬಿಡಲೇ ಮಂಜ. ಗಜೇಂದ್ರ, ನೀನೇ ನನಗೆ ಇಷ್ಟೊಂದು ಗರ್ವದಿಂದ ಮಾತನಾಡಿದ ಅಂದ ಮೇಲೆ ಆ ನಿನ್ನ ಸೊಕ್ಕನ್ನು ಹೇಗೆ ತಗ್ಗಿಸಬೇಕೆಂದು ನನಗೆ ಚೆನ್ನಾಗಿ ಉಳಿದಿದೆ. ಸುಮ್ಮನೆ ಹೊರಟು ಹೋಗು. ಹೊರಟು ಹೋಗುತ್ತೇನೆ ಸಾವುಕಾರ, ಹೊರಟು ಹೋಗುತ್ತೇನೆ. ಹಾಲು ಸಕ್ಕರೆ ಸಹವಾಸ ಮಾಡಿದರೆ ಸಿಹಿಯಾಗುತ್ತದೆ. ಅದೇ ಒಳ್ಳೆಯವರ ಸಹವಾಸ ಮಾಡಿದರೆ ಒಳ್ಳೆ ಮಾರ್ಗದರ್ಶನ ಸಿಗುವುದು. ನಿಮ್ಮಂತವರ ಮೂರ್ಖರ ಜೊತೆ ಸಹವಾಸ ಮಾಡಿದರೆ ಕತ್ತೆ ಜೊತೆ ಸಹವಾಸ ಮಾಡಿದಂತೆ ಆಗುತ್ತದೆ. ನಮಗೆ ಕತ್ತೆ ನೀವೇ ಬಡ್ಡಿಯ ಮಗನೇ. ನಾಯಿಗೆ ಊಟ ಹಾಕಿದ್ದರೆ ಅದು ಮನೆ ಬಾಗಿಲ ಕಾಯ್ದು ಅದು ಋಣ ತೀರಿಸ್ಕೊಂಡಿತ್ತು. ನಾಯಿಗಿರ ಕೂಡ ನಿಯತ್ತು ಇಲ್ಲ. ನಿನ್ನಂತ ಅಯ್ಯಗ್ಗನಿಂದಿಗೆ ಮಾತನಾಡುವುದು ನಮ್ಮ ಮರಿದಿಗೆ ಕುಂದು. ನಿನ್ನಂತ ನಾಮರ್ಜನಿಗೆ ಕೆಲಸ ಕೊಟ್ಟಿನಲ್ಲ, ನನಗೆ ಕೆಲಸವಿಲ್ಲ. ನೋಡು ಗಜೇಂದ್ರ, ವಾದ ಮಾಡಿ ಸಮಯವನ್ನು ಹಾಳು ಮಾಡೋದಕ್ಕಿಂತ ಮುಂಚೆ ನನ್ನಿಂದ ಕಣ್ಮರೆಯಾಗು. ಇಲ್ಲವಾದರೆ ಈ ನರ ಅಂತಕನ ಕೈಯಲ್ಲಿ ನಿನ್ನ ಅಂತ್ಯ ಅಂತ್ಯ. ಯಾರ ಅಂತ ಯಾರ ಕೈಯಲ್ಲಿ ಎನ್ನುವುದಂದ್ರು ಕಾಲ ನಿರ್ಣಯ ಮಾಡುತ್ತದೆ. ಸೃಷ್ಟಿಕರ್ತ ಬರೆದ ನನ್ನ ಹಣೆಯನ್ನ ಬದಲಾಯಿಸಿ ಬರೆಯಬೇಕಾಗುತ್ತದೆ. ಎಚ್ಚರ. ಗುಡ್ ಬಾಯ್, ಬರುತ್ತೇನೆ. ಏನ್ರಿ ಸೌಕರ್ಯ?
ಹಾರಾಡ್ತಿದ್ದಲ್ರಿ ನಿಮ್ಮಿಂದ ಎಷ್ಟು ಹಾರಾಡೋದಲ್ರಿ ಆ ಗಜೇಂದ್ರ. ಹಾರಾಡಲಿ ಸಟ್ಟಿ ಹಾರಾಡಲಿ, ಕುರಿ ಕೊಬ್ಬಿದಷ್ಟು ಕಟುಕನಿಗೆ ಲಾಭ. ಕೊಬ್ಬಿ ನಿಂತ ಆ ಗಜೇಂದ್ರನನ್ನು ಯಾವ ಸಮಯದಲ್ಲಿ ಚೂರಿ ಹಾಕಬೇಕೆಂದು ನನಗೆ ಚೆನ್ನಾಗಿ ಉಳಿದಿದೆ. ಆದಷ್ಟು ಬೇಗ ಮಟ್ಟ ಹಾಕಬೇಕು ಸೌಕರ್ಯ. ಆ ಗಜೇಂದ್ರನನ್ನು ನಮ್ಮ ಗುಟ್ಟನ್ನು ರಟ್ಟ ಮಾಡಿದರೆ ಮುಂದೆ ನಮಗೆ ತೊಂದರೆ ಆಗುವುದು. ನೋಡಿದ್ರೆ ಒಳಗೆ ಹೋಗಿ ವಿಚಾರ ಮಾಡೋಣ. ಮದ್ಯಪಾನ ಎಂಬ ಮಹಾರಾಕ್ಷಸನನ್ನು ಯಾವ ಬೋಳಿ ಮಗ ಕಂಡಿಡಿದಿರ್ಬೇಕಂತೀನ್ರಿ. ಮುಂಜಾನಿಂದ ದುಡಿದು ಸಂಜೆ ಆತಂದ್ರ ಬಾರಿಗೂ ಕಾಂಟ್ ಮಠ ಕುಡ್ ಬಂದ್ರು ಅಕ್ಕನ ಬಾರಿನವ್ರಿಗೆ ಕೊಟ್ಟು ಕಿಶನ ಖಾಲಿ ಮಾಡ್ಕೊಂಡ್ಬಿಡ್ತೇವ್ರಿ. ಮನೆಗೆ ಹೋಗ್ಬೇಕಂದ್ರ ದಾರಿನ ಕಾಣವಲ್ ನೋಡ್ರಿ. ಕಿಕ್ಕ ಏರ್ವಲ್ರಿ. ಇನ್ನೊಂದ್ ನೆಂಟಿ ತಗೊಂಡ್ ಮನಿಗ್ ಹೋಗ್ಬೇಕನ್ನೋದ್ರಾಗ ನಮ್ಮ ಕುಡುಕ ಸಂಘದ ಮೆಂಬರ್ ಬಂದಾಗ್ಬಿಡ್ತಾರ ನೋಡ್ರಿ. ನಂದ್ ಅರ್ಧ ತಗೋ, ನಿಂದ ಅರ್ಧ ತಗೋ, ಅವ್ರದ್ದು ಇವ್ರದ್ದು ತಗೊಂಡ್ ಮನಿಗ್ ಹೋಗ್ಬೇಕನ್ನೋದ್ರಾಗ ದಾರಿ ಕಾಣವಲ್ ನೋಡ್ರಿ. ನಮ್ಮ ಲೋಕದಾಗ ಸುಖವಾಗಿರ್ತಾವ ನೋಡ್ರಿ. ಕುಡಿಬೇಡ ಅಂದ್ರೂ ಕುಡಿತಾರ, ಬುದ್ಧಿ ಗಿದ್ದಿ ಇಲ್ಲ. ನನ್ನ ಗೆಳತಿ ನನ್ನ ನೋಡಿ ನೀನಗತಿ. ನನ್ನ ಗೆಳತಿ ನನ್ನ ನೋಡಿ ನೀನಗತಿ. ಓಡಿ ಹಿಡಿದು ನಾ ಬರುವಾಗ ಅಳವಡಿಸಿ ನಿಂತು ಗಿಡಿಗಾಗ. ಓಡಿ ಹಿಡಿದು ನಾ ಬರುವಾಗ ಅಳವಡಿಸಿ ನಿಂತು ಗಿಡಿಗಾಗ. ಮನಸ್ಸಾತ ನಿನ್ನ ಮ್ಯಾಲ ಮಡಿದು ಮನದಾಗ. ನನ್ನ ಗೆಳತಿ ನನ್ನ ನೋಡಿ ನನ್ನ ಗೆಳತಿ ನನ್ನ ನೋಡಿ. ಓಣಿ ಹಿಡಿದು ನಾ ಬರುವಾಗ ಹಳವಡದಿದಿ ನಿಂತು ಗಿಡಿಗಾಗ. ಓಣಿ ಹಿಡಿದು ನಾ ಬರುವಾಗ ಹಳವಡದಿದಿ ನಿಂತು ಗಿಡಿಗಾಗ. ಯಾಕಪ್ಪ ನನಗೆ ಏನೋ ಬುದ್ಧಿ ಹೇಳ್ಬೇಕು ಅಂತಿದೆ. ಏನದು ಬುದ್ಧಿ ಹೇಳೋದು? ಕುಡಿಬೇಡ್ರಿ, ಕುಡಿದು ನಿಮ್ಮ ಜೀವನ ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳಕ್ ಹಚ್ಚಿದ್ದೆ. ಅದೇನೋ ಕೋತಿ ತಾನು ಮೊಸರು ತಿಂದು ಮೇಕೆ ಮೂತಿ ಒರೆಸಿತ್ತಂತೆ. ಹಂಗ ನೀನು ಕುಡಿದು ಇನ್ನಿಬ್ಬರು ಬುದ್ಧಿ ಹೇಳೋದನ್ನ ಬಿಡು. ಏನಾನ ಮಾಡ್ಕೊಂಡು ಹಾಕಿ ಏನಾನ ಕೈ ಸಿಕ್ಕಳು ಅಂದ್ರೆ ಎರಡು ಕೈಲೇ ಒಯ್ಕೊಂಡಾಳು. ದೇವ್ರೇ ನಿನ್ನಂತ ಗಂಡನ್ ಕೊಡ್ಬೇಡಪ್ಪ ಅಂತ. ಏ ಹುಚ್ಚಿ, ಮತ್ತೆ ಏನ್ ಮಾಡ್ತೀಯ ನೀನು? ಎಲ್ಲ ಹೆಣ್ಮಕ್ಳು ನನಗ ಚಲೋ ಗಂಡನ್ನ ಕೇಳಿದ್ರ ನಮ್ಮಂತವ್ರನ್ನ ಯಾರು ಮಾಡ್ಕೊಳ್ಬೇಕಂತೀನಿ. ಇನ್ನ ಕೆಲವರು ದೇವಸ್ಥಾನಕ್ಕೆ ಹೋಗಿ ನನ್ನ ಗಂಡನ ಕುಡಿಯೋದ್ ಬಿಡ್ಸಪ್ಪ ಅಂತ ಹೇಳಿ 100 ರೂಪಾಯಿ ಉಂಡಿಗೆ ಕೊಡ್ತಾರ್ರಿ. ಅದ ಬಾರ್ ಓನರ್ ಹೆಂಡ್ತಿ ಹೋಗಿ ನನ್ನ ಗಂಡನ ವ್ಯಾಪಾರ ಚಂದಾಗಿ ನಡಿಲಿ ಅಂತ ಹೇಳಿ 1000 ರೂಪಾಯಿ ಉಂಡಿಗೆ ಬರ್ತಾಳ್ರಿ. ಯಾರಿಗೆ ಚಲೋ ಮಾಡ್ತಾನು ಏನೋ ಆ ದೇವ್ರು. ಏನ ಬಾ ಮಂಜ, ಏನ ಚಲೋ ಮಾಡೋದೇ ಗಿಡೋದ ಅಂತೀಯಲ್ಲೋ, ಯಾಕೋ? ಏನಿಲ್ಲಪ್ಪ, ನಿಷೇಧ ಆಗಿದ್ದ ಮಾತು ನಿಷೇಧ ಆಗಿಲ್ಲಂತೆ. ಅದಕ್ಕೆ ಅವ್ನು ಹಂಗ ಮಾತಾಡಕತ್ತಾನ. ಅಲ್ಲ ಲೇಶ, ನೀನ್ ನೋಡಿದ್
ಹೊಡೆ ಕುಡ್ಕೊಂಡ್ ಕೂಡ ನಿಂತಿ ನಾನ್ ಕೋರ್ ಕಂಡ್ಯಾಗ ಉರ ಮುಂಗುಡಿತಲಾಸ್ ಎಲ್ಲ ಮುಂಗುಡಿತಲಾಸ್ ಹುಡಿಕ್ ಸಾಕಾಗ್ ಸುಸ್ತಾಗ್ ರಂಗ್ ಮಂದಿರಕ್ ಬಂದ್ ನಿಂತ ನೋಡ್. ಅಲ್ಲ ನನಗೋಸ್ಕರ ನೀನ್ ಯಾಕೆ ನನ್ನ ಹುಡುಕಿ ಇಲ್ಲಿಗೆ ಯಾಕೆ ಬಂದ್ ನಿಂತಿ? ಶಾರು ಯಾಕೆ ಹುಡುಕಿದಿ? ಶಾರು ನಿಂದು ಸ್ವಲ್ಪ ಬೇಕಾಗಿತ್ತು. ಶಾರು ನಿಂದು ನನಗ ಸ್ವಲ್ಪ ಬೇಕಾಗಿತ್ತು. ಏನು ಅದಕ್ಕೆ ಬೇಕಾಗಿತ್ತು ನಿನಗ? ಏನ್ ಬೇಕಾಗಿಲ್ಲ ನಿನಗ? ತಡ್ಕ ನೀನ್ ಯಾಕೆ ಸಿಟ್ಟಕ್ಕಿ ಶಾರು? ನಿನ್ನ ಜಂಪರ ಒಲೆ ಅಳಿತ್ ಬೇಕಾಗಿತ್ತು ಅನ್ನದ್ರಾಗ ಏನೇನೋ ತಿಳ್ಕಂತಿ ನೋಡಿ. ಓ ಹಂಗಂದೇನ? ನೀನು ನನ್ನ ಜಂಪರ್ ವಿಷಯ ಮಾತಾಡ್ದೇನ? ನಾನೆಲ್ಲ ಬೇರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನೋಡ. ಅಲ್ಲ ಮೊನ್ನೆ ನನ್ನ ಜಂಪರ್ ಅಳ್ತಿ ನೀನ ತಗೊಂಡೆ ಅಲ್ಲ, ಮತ್ತೆ ಅವಾಗ ಹೊಲಿಬೇಕಿತ್ತಿಲ್ಲ? ಮಣ್ಣು ಕೊಟ್ಟಿದ್ದಲ್ ಜಂಪರ್ ಹೇಳ್ತೀನ. ಹ್ಮ್ ಆ ಜಂಪರನ ಹ್ಮ್ ಕಡೆ ಮನೆ ಕಲ್ಲಮ್ಮ ಕೊಟ್ಟು ಕೈ ಬಿಟ್ಟಾನ. ಅಯ್ಯೋ ಮಡ್ಡ ಅದಕ್ಕ ನೀನು ಕಂತ್ರಿ ಟೈಲರ್ ಅನ್ನೋದು. ಮತ್ತೆ ಅಂತಿಂತ ಟೈಲರ್ ನೀನು? ಅಲ್ಲ ಹೋಗಿ ನನ್ನ ಜಂಪರು ಆ ಕಲ್ಲವುಗಾರ ಯಾಕೆ ಕೊಟ್ಟಿಯಪ್ಪ ನೀನು ಅಂತೀನಿ. ಆಕಿ ನನ್ನ ಹತ್ರಕ್ಕ ಒಂದು ಕುಬ್ಸ ಕೊಟ್ಟದ್ದು. ಆ ಕುಬ್ಸ ಎಲ್ಲಿಟ್ಟನೋ ಏನೋ ಸಿಗುವಲ್ಲ. ಆ ಮುದುಕಿ ಜಳಕ ಮಾಡಿ ಸೀರೆ ಉಟ್ಕೊಂಡು ಕುಬಸಲ್ದಂಗ ನನ್ನ ಹತ್ರಕ್ಕ ಬಂದ. ಲೋ ಸಂಜು ಬಾಂಡನ ಆಟಗಳಲ್ಲ, ನನ್ನ ಕುಬಸ ಕೊಡು ಅಂದ್ಲು. ಈ ಅಮ್ಮ ನಾಳೆ ಹುಡುಕಿ ಕೊಡ್ತಾನೆ ಬೇ ಅಂದು. ಸೀರೆ ಜಳಕ ಮಾಡಿ ಸೀರೆ ಉಟ್ಕೊಂಡು ಕುಬಸಲ್ದಂಗ ನಿನ್ನ ಹತ್ರಕ್ಕೆ ಹಿಂಗ ಬಂದ್ ನಿಂತಾನೆ ನೋಡು ಅಂತ ಸರೋಗ ತಗೋ ತೋರ್ಸಿದ್ಲು. ಬರಬರಿ ಗುಡ್ಡ ಗಾಡು ಬೆಟ್ಟ ಮುಗಿಲು ಸೇರಿ ಎಲ್ರು ಶಿವ ನೋಡೋದಾಗ್ಲಿಲ್ಲ ವಾಯವ್ವ ನನ್ನ ಕೈಲಿ ಅದನ್ನ. ಕಣ್ಣು ಮುಚ್ಚಿಕೊಂಡ್ರೆ ಆ ಮುದುಕಿ ನೋಡೋದಾಗ್ಲಿಲ್ಲ ಇಲ್ಲಿ. ಆ ಮುದುಕಿನ ಹಂಗ್ ನೋಡ್ತೀಯಪ್ಪ? ಅದ ಇಲ್ಲಿ ಐತಲ್ಲ ಈ ಶಾರು ಅಂತ ಹುಡುಗಿ ಸಿಕ್ಕಿದ್ರ ಕಣ್ಣು ಬಿಡಿಸ್ದಂಗ್ ನೋಡ್ತಿದ್ ನೋಡ. ಶಾರುವಂತ ಹುಡುಗಿ ಯಾಕೋ ಕುಡಕ. ಶಾರು ಹೂ ಅಂದ್ರ ನೋಡೋದ್ ಅಷ್ಟ ಯಾಕೆ? ಲವ್ ಎಂಬ ಕ್ರಿಕೆಟಿನಲ್ಲಿ ಪ್ರೀತಿ ಎಂಬ ಬಾಲ್ ಹೆಸರು ನಮ್ಮೂರ್ ಸಾಲಿ ಕೂಡ 6 ಹೊಡಿದ ಇದ್ರ ಅದ್ರ ಜೊತೆಗೆ ಆ ಹುಡುಗಿ ಮಡಿಲಲ್ಲಿ ನನ್ನ ಹೆಸರು ಬರಿದ ಇದ್ರ ಈ ಊರ ಫ್ಯಾಷನ್ ಮಿನಿ ಟೈಲರ್ ನಾನಲ್ಲ. ಕಾಣ್ಬರಲಿ ಕನಸ, ಈಕಿ ರೆಡಿಗಳ ನನ್ನ ಒಪ್ಕೊಂಡಾಳ. ಇದ ನನ್ ಪೀಸ್. ಅಲ್ಲ ಏನೋ ಅವಾಲಿಸ ನೋಡಕತ್ತೀನಿ ನಿಮ್ಮಿಬ್ಬರದು ಬಾಳ ಆಯ್ತು ಅಂತ. ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂತಂದ್ರ ನಾ ನಿಮ್ಮಿಬ್ಬರಿಗೆ ಒಂದು ಗತಿ ಮಾಡ್ತೀನಿ. ಇಲ್ಲ ಅಂದ್ರೆ ನಿಮ್ಮಿಬ್ಬರದು ಹಿಡ್ಕೊಂಡು ಏನದು ಕೊಯ್ದು ಕೈಯ ಕೊಡ. ನೀನ ನಾಲಿಗೆನ ಅಲ್ಲ ಮಾತಾಡೋದ್ ಮಾತಂದ್ರೆ ಹಿಂಗೆಲ್ಲ ಮಾತಾಡ್ದಂಗ ಮುಂದೆ ಕಟ್ಗೆಂದು ಎಲ್ಲರೂ ಗತಿನಾರ್ದ ಹೆಂಗ ಅವ್ರು ಉಣ್ಣಾವ. ನಾಳೆ ಮುಂಜಾನೆ ಜೀವನ ಮಾಡೋದಾದ್ರು ಹೆಂಗ ಅಂತೀನಿ. ಅದೇನ ಅಂತಾರ ನೋಡು, ಹೆಂಡ್ರ ಅಂದ್ರ ಅಳ್ತಿತ್ತಂತ, ತಂದಾಕು ಅಂದ್ರ ನಗುತ್ತಿತ್ತಂತ. ಹಂಗ ಹಿರಿಯರ ಪರಿಸ್ಥಿತಿ ಹಂಗ ನೀವು ಮಾಡಕತ್ತೀರಿ ನೋಡು. ನಿಮ್ ಬಾಳೆ ಹೋಗಿ ಮುಗಿಯಾಗೋದಿಲ್ಲ, ಪುರೋಟ ಆಗಂಗಿಲ್ಲ ನೋಡು. ನನಗೀಗ ನಮ್ಮಪ್ಪ ಅಲ್ಲಿಂದ ಬರಕತ್ತಾನ. ನನಗೆ ಟೈಮ್ ಆಗಿ ಸರಿ ಇದ್ದಾನಿದ್ರೆ ನಾನು ಹೋಗ್ತೀನಿ. ತಡೆ ಸರ್, ಅಯ್ಯಾಕ ಟಗರ್ಕೊಂಡಂಗ ತಣ್ಣ ಜಿಗಿದಾಡ್ತಿ. ಇದ ಸಂತೋಷದಾಗ ಟಚಿಂಗ್ ಆಗುವಂಗ ಒಂದ್ ಇರ್ದಾಗೆಲ್ಲ ಒಂದು ಪ್ರೇಮದ ಗೀತೆನ ಹೋಗಿ ಹಂಗಾದ್ರೆ मेरी निक्सो अच्छे ಸೌಂದರ್ಯದಾಗಲಿ ಮಿಂಚಿನ ಶೆಟ್ಟ ಹೊಡಿತಿ ಬಾರಿ ಗಂಡಸರಿಕಿನ
ಚಂದ ಐತೆ ಮೈಗುಣ ಮಿಕ್ಸ ಅಚ್ಚಿನ ತಡೆದರ ಏನು ಚಂದ ಐತೆ ಮೈಗುಣ ಮಿಕ್ಸ ಅಚ್ಚಿನ ತಡೆದರ ಸೌಭಾಗ್ಯದಾಗ ನೀ ಕಂಕಿನ ಚಕ ಹೊಡಿತಿ ಬಾರಿ ಬಂದ ಸುದಿನ ಹುಡುಗೋರ ತಿಂಡಿ ಏನು ಚಂದ ಐತೆ ಮೈಗುಣ ಮಿಕ್ಸ ಅಚ್ಚಿನ ತಡೆದರ ಏನು ಚಂದ ಐತೆ ಮೈಗುಣ ಮಿಕ್ಸ ಅಚ್ಚಿನ ತಡೆದರ ಹಸರಾಣಿ ನಿನ್ನ ಮೆಚ್ಚಿಕೊಂಡ ನಿನ್ನ ಮಾಡುವುದಿಲ್ಲ ಮನಸೋದನ ಅದು ನಿನ್ನ ಅದೆಲ್ಲರಿಂದ ನೆನಪಿಗೆ ಕಂಡಾಗ ಹಸರಾಣಿ ನಿನ್ನ ಮೆಚ್ಚಿಕೊಂಡ ನಿನ್ನ ಮಾಡುವುದಿಲ್ಲ ಮನಸೋದನ ಅದು ನಿನ್ನ ಅದೆಲ್ಲರಿಂದ ನೆನಪಿಗೆ ಕಂಡಾಗ ಏನು ಚಂದ ಸಾಕ್ಷಿ ಮೈ ತಡೆದರ ಏನು ಚಂದ ಮೈ ಗೊಡ ಸಾಕ್ಷಿ ತಡೆದರ ಸತ್ಯ ಬಂದ ಚಾಣಿ ಕರ ಪುಸ ಪಾನಿ ನಿನ್ನ ಕನಸ ಮುದ್ದು ಕಂಗ ಟೈಗರ ಪುಸ ಹಸರಾಣಿ ನಿನ್ನ ಮೆಚ್ಚಿಕೊಂಡ ನಿನ್ನ ಮಾಡುವುದಿಲ್ಲ ಮನಸೋದನ ಅವಿ ನಿನ್ನ ಅದಲಕ್ಕನಿಂದ ಬೆಳಕಿಗೆ ಕಂಡಾಗನ ಯೋಚನೆ ಮಾಡಲಕ್ಕ ಏನು ಚಂದ ಐತೆ ನಿನ್ನ ಮೈಗುಣ ಹಚ್ಚಿ ಮೈ ಪಡೆದ ಎಂತ ಮಗಳು ಹುಟ್ಟಿದೆ ಬೇ ನಿಮ್ಮವನ ಅಲ್ಲವ ಅದೇನ ಹಿಂದಿನ ಹಿರಿಯರು ಹೇಳ್ತಿದ್ರಂತ್ರಿ ಉಗಾದಿ ಅಮೇಶ್ ಹುಟ್ಟಿದ ಹೆಣ್ಣು ಮಕ್ಕಳು ಮೀಡಿ ಅಪ್ನಾಳ ಆತದ್ರ ಹಂಗ ನಡೋ ರಸ್ತೆದ ನಿಂತ್ಕೊಂಡ್ ನಿಮ್ಮವನು ಇವ್ರು ಕುಡಿಯಾಗ ಕಬಡ್ಡಿ ಆಡಕತ್ತೀವ ಏಪ ನೀನು ನಂಗೆ ಯಾಕೆ ಹುಡುಕಾಕ ಬಂದಿ ಮತ್ತೆ ನಾನು ನುಡ್ಕಾಕ ಸಣ್ಣಕಿ ಏನು ನೀ ದೊಡ್ಡಕ್ಕಾಗಿ ಅಂತೇಳಿ ನಿಮ್ಮ ಅಪ್ಪ ಹುಡ್ದಾಗ ನಾನನ್ನ ಅದೇ ನೀ ಸಣ್ಣಕ್ಕಾಗಿದ್ರ ತೋಟ ಹೊತ್ಕೊಂಡು ಮೂಲೆ ಮಕ್ಕಂತಿದ್ ನೋಡು ಲೇ ಮಗನ ಮಂಜ ಸಣ್ಣಕ್ಕಿದ್ರ ಚಿಂತೆ ಹಾಕಿರೋದಲ್ಲಪ್ಪ ಮಗನ 9 ತಿಂಗಳು ಕಷ್ಟಪಟ್ಟು ಎತ್ತಿರ್ತಾವಲ್ಲ ಏ ಮಂಜ ಹೌದೌದು ಯಾಕೆ ಮಾತಾಡಲಿ ನಾವಿರ್ಲಿಕ್ಕ ನೀವೇ ಹುಡುಕಾಕತ್ತೀರಿ ನಾವ ಹುಡುಕ್ಯಂತ ಕರ್ಕೊಂಬಂದ್ ಮನೆ ಮಠ ಬಿಡ್ತಿದ್ವಿ ಯಪ್ಪ ನಾನು ಹಂಗಾಸಿ ಬರಕತ್ತಿದ್ನೆ ಇವರು ನಿಮ್ಮ ಮನೆಗೆ ಗಂಟ ನಾನು ಬಿಟ್ಟು ಬರ್ತೀನಿ ನಿಮ್ಮ ಜೊತೆಗೆ ಮನೆಗೆ ಬರ್ತೀನಿ ಅಂದ್ರ ಅದಕ್ಕೆ ಕರ್ಕೊಂಡ್ ಏ ಸರ್ ಇವ್ರು ಕುಡಿಯ ಯಾಕೆ ನಿಂತಿ ಈ ಮಂಜಾನ ಮಕ್ಕಳು ಕುಡಿಯಾಗ ಏನೈತೆ ನಿನ್ನ ಕೆಲಸ ಏ ನಮ್ಮ ಹತ್ರ ಕೆಲಸ ಐತಕ್ಕಿದ ಆಕಿ ಬೇಕು ನನಗೆ ಲೇ ಸಂಜೆ ಯಾರು ಎದಕ್ ಬೇಕಲ್ಲ ನಿನಗ ಅಳತಿ ಕೊಡಕ ಬೇಕಪ್ಪ ಅಳತಿ ಇಲ್ದನ ಹೆಂಗ್ ಒಲಿಲಿ ಜಂಪರ್ ಬಾಡಿನ
ಮೇಲ್ನೋರಿ ಮಾಳಮ್ಮ ಜಾಕೆಟ್ ಮಾರ್ಕೊಂಡು ಸರ ಕುಡಿದು ಮಂಗ್ಯ ಮಕ್ಕಳಿದ್ರೆ ಏಪ ನೀವು ಕಣ್ಣೀರಲ್ಲ. ಯಪ್ಪ ಅವ್ರು ಕೂಡ ಏನ್ ಮಾತಾಡ್ತೀಯಪ್ಪ? ಮಾತಾಡ್ಕೊಂತ ಇದ್ರೆ ಹಂಗೆ ಅವ್ರು ಹುಡುಗರು ಅವ್ರ ಬಗ್ಗೆ ಮಾತಾಡ್ತಿರೋದು ಪೂರೋಟ ಆಗೋದಿಲ್ಲ. ಸುಮ್ಮನೆ ಮಾತಾಡಿ, ನೀ ಯಾಕೆ ಹೊರ್ತಾಗ್ತಿದಿ? ಸುಮ್ಮನೆ ಯಪ್ಪ ನೀ ಸುಮ್ಮನೆ ನಾವು ನಿನ್ನ ಕೂಡ ಸುರು ಹಚ್ಕೊಂತಲ್ಲ ಏನಿಲ್ಲ. ನೀನು ಎಷ್ಟು ಜನ ನೋಡಕತ್ತಾರ ಮಾರಾಣಿದ ತೆಗಿಯಕ್ಕೆ ಕೊಟ್ಟಿ ನೋಡಲ್ಲ. ಅಲ್ರಿ ನಾವೇನ್ ಬಿಚ್ಚನ್ರಿ ಅಕ್ಕಿದ ನಮ್ಗ ಅಳತಿ ಟೇಪ್ ಬಿಚ್ಚ ಹಾಕಿದ ಅಳತಿ ತಗಂತವಿ. ಬಿಚ್ಚಾಡ್ತಿ ತಗೊಂತಾನಂತ ಏನದ? ನೀವು ನಮ್ಮ ಇಲ್ಲ ನಿಂತಾನ ಅವೇನ ಬಿಚ್ಚಾಡ್ತಿ ತಗೊಂತಾನಂತ ಗೊತ್ತಾಗಲ್ಲ. ಲೇ ಮಂಜ ಹೌದಪ್ಪ ಮಗನ, ನೀನು ಕೆಲಸ ಏನ್ ಮಾಡ್ತೀರಿ ಹಂಗಾರ? ಹೇಳ ಹೇಳ ಏನು ಮಾಡಲ್ಲ ಅಂತ ಹೇಳ್ರಿ ಸಟ್ರೆ. ಎಲ್ಲದು ಮಾಡೇ ಮುಗಿಸ್ಕೊಂಡ್ಬಿಟ್ಟ ನೋಡ್ರಿ ಇಲ್ಲಿಗೆ. ಎಲ್ಲದಂದ್ರ ಮಗನ ನನಗೆ ಏನೇನು ಒಂಚೂರು ಗೊತ್ತಾಗಲ್ಲ. ಪೈತಲ್ಲ ಒಂದಂದ ಬಿಡಿಸ್ ಹೇಳರಿ. ಯಪ್ಪ ಅವರು ಮತ್ತೆ ನನಗ ನಿನಗೆ ಏನ್ ಮಾಡಿದಾರ ಅವ್ರು ನಿನಗೆ? ಹೌದ್ರಿ ಶೆಟ್ರೆ, ಹೌದ್ರಿ ಶೆಟ್ರೆ. ಡ್ರೈವರ್ ಕಿ ಮಾಡ್ತಾನ್ರಿ. ಅಂತಿಂತ ಡ್ರೈವರ್ ಅಲ್ರಿ. 2 ಗಾಲಿ 4 ಗಾಲಿ 6 ಗಾಲಿ 8 ಗಾಲಿ 10 ಗಾಲಿ 12 ಗಾಲಿ 14 ಗಾಲಿ 16 ಗಾಲಿ 18 ಗಾಲಿ 20 ಗಾಲಿ 20 ಗಾಲಿ ಲಾರಿ ಮಗನ. ಇಷ್ಟ ಅಲ್ರಿ. ಆಕಾಶದಾಗ ಹೋಗತ್ತಲ್ರಿ ಸ್ವೈ ಪಾವ್ ಅದನ್ನ ಸಮೇತ ಓಡಿಸ್ತಾನ. ಹೌದೇನು ಹಂಗಾರ? ರಾತ್ರಿ ಆತಂದ್ರ 190 ತಗೊಂಡು ಮೂಲಿ ಹಿಡಿತಾನ. ಅಂದ್ರ ಡ್ರೈವರ್ ಅದ ನಂದಂಗ ಆತರಿ ಹಂಗಾರ. ಅಂದ್ರ ನಮ್ಮ ಹುಡುಗಿ ಕೂಡ ಏನಪ್ಪ ಕೆಲಸ ನಿಮ್ದು? ಮಲ್ಕಂಡ್ ಮೇಲೆ ಚಾಪಿ ಮೇಲೆ ಹೋಗ್ತಾನ, ಮಲ್ಕಂಡ್ ಮೇಲೆ ಚಾಪಿ ಎಡೆಗೆ ಹೋಗ್ತಾನ, ನಿದ್ದೋದ್ಮೇಲೆ ಚಾಪಿ ಎಡೆಗೆ ಹೋಗ್ತಾನ, ಮಲ್ಕಂಡ್ ಬಟ್ಟಿನ ಮುಂಚೆ ಮೇಲೆ ಹೋಗ್ತಾನ. ಹೌದಿಲ್ಲ? ಏ ನಿಮ್ಮವನ ನನ್ ಕೂಡ ಅಂತ ನೀರು ಆಗ ಹೇಳಿದ್ರೆ ಐತಲ್ಲ ನಾನು ನದಿ ಐತಲ್ಲ ಡಬ ಅಂತ ನಿಮ್ಮವನ ಇವ್ರು ಕೂಡ ಏನ್ ಮಾತು ಮಂಜ ನನ್ನ ಮಗಳ ಗುಟ್ಟಾಗ ನಡಿ ಹೋಗಂಗ್ ನಡಿಯವ ನಾವು ಹೋಗಂಗ್ ನಡಿಯ. ಯಪ್ಪ ಇವ್ ಭಾರಿ ಅದಾರ, ಸ್ವಲ್ಪ ವಿಚಾರಿಸ್ಕೊಡು ಯಪ್ಪ. ಹುಷಾರ್ಲೆ ಕರ್ಕೊಂಡ್ ಮನಿಗ್ ಹೋಗಪ್ಪ ಸೊಟ್ಟಿ ಮಾಮ. ಹೌದೇನ ಬಂಗಾರ ಅಲ್ಲರಿ 9 ತಿಂಗಳು ಇದ್ದಕ್ಕಿಲ್ಲ ಇಲ್ಲಿ ಮಠ ಜಪಾನ ಮಾಡ್ಯಾವ ಅಂದ್ರೆ ಮಗನ ಕರ್ಕೊಂಡು ಹೋಗೋದು ಅಷ್ಟು ಗೊತ್ತಲ್ಲ ಏನಪ್ಪ ನಮಗೆ. ನಮ್ಮಪ್ಪ ಅಂದ್ರೆ ಏನ್ ತಿಳ್ಕೊಂಡಿ? ತೊಲೆ 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 ಯವ್ವ. ಛತ್ರಿ ಇನ್ನೊಂದ್ ಕೈಯಾಗ ಕಾಲ್. ಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಗಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ ಗಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಹೊರತಾಳ ನನ್ನ ಹುಡುಗಿ ಪಾಪದ ಕೋಟಿ ಬಸ್ ಸ್ಟ್ಯಾಂಡಿನ ನಿಂತಾಳ ಗಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಹೊರತಾಳ ನನ್ನ ಹುಡುಗಿ ನಿನ್ನ ಹುಡುಗಿ
ಏನು ನಿನ್ನ ಬಣ್ಣ ಒಳಬಣ್ಣ ಚಿನ್ನ ಅಂತಿದ್ದಿರಲ್ಲ ಕೋಲಾರದ ಮೀನ ಅಪ್ಪಿನ ಅನ್ನ ಬೆಟ್ಟಿನ ಕಣ್ಣು ಏನು ನಿನ್ನ ಬಣ್ಣ ಒಳಬಣ್ಣ ಚಿನ್ನ ಅಂತಿದ್ದಿರಲ್ಲ ಕೋಲಾರದಲ್ಲಿ ಮುತ್ತಿನೊಳಗ ನೆಟ್ಟಾಟ ಮಾಡಿದಿ ಕಡೆ ಇಲ್ಲ ಬೆನ್ನ ಬಸ್ ಸ್ಟ್ಯಾಂಡ್ ನಿಂತಾಣ ಗಡಿ ಬಿಡಿಗೆ ನಿಂತಾಣ ಗಡಿ ಬಿಡಿಗೆ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಗಿ ಬರುತ್ತಾಳ ನನ್ನ ಹುಡುಗಿ ಚಸ್ಮಾ ಕಾಲಂಗ ಚೈನ ಆಯ್ತಾಳ ಈ ಹುಡುಗಿ ಪಾತವಾಡಿ ಕುದುರೆ ಅಂಗ ಐತಿ ಇತಿ ನಡುಗೆ ಕಣ್ಣಿಗೆ ಚಸ್ಮಾ ಕಾಲಂಗ ಚೈನ ಆಯ್ತಾಳ ಈ ಹುಡುಗಿ ಪಾತವಾಡಿ ಕುದುರೆ ಅಂಗ ಐತಿ ಇತಿ ನಡುಗೆ ಕೈ ಸಾಗಿ ಮಾತಾಡಿ ಜಾಸ್ತಿ ಮಾಡಿ ಅಂತ ಕಾಯಂತ ಬಿಟ್ಟಿ ನಾಳ ಬಸ್ ಸ್ಟ್ಯಾಂಡ್ ನಿಂತಾಣ ಗಡಿ ಬಿಡಿಗೆ ನಿಂತಾಣ ಗಡಿ ಬಿಡಿಗೆ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಗಿ ಬರುತ್ತಾಳ ನನ್ನ ಹುಡುಗಿ ಟೈಮ್ ಪಾಸ್ ಯಾಕೆ ಮಾಡ್ತಿದ್ದಿ ಆಕೆ ನಿನಗ ಸಿಕ್ಕಲ್ಲಂತ ಹಾಡು ಹೇಳ್ತೀನಿ ಹೊಟ್ಟೆನಂತ ಸುಳ್ಳಿದ್ದಿ ಅರ್ಥ ಮಾಡಿದಿ ಇನ್ನ ಮಂದ ಬುದ್ಧಿ ಹೇಳಿದಿ ನಿನ್ನ ಪ್ರೀತಿ ಮಾಡಿದಿ ಯಾರ ಅಮ್ಮ ಚಿನ್ನು ಅಮ್ಮ ಚಿನ್ನು ಅಂದವರಲ್ಲ ಬುಳ್ಳವನಲ್ಲ ಸೇರ್ಯಾರಲ್ಲ ಅಮ್ಮ ಚಿನ್ನು ಅಮ್ಮ ಚಿನ್ನು ಅಂದವರಲ್ಲ ಬುಳ್ಳವನಲ್ಲ ಸೇರ್ಯಾರಲ್ಲ ನಿನ್ನ ಕಣ್ಣಿಯಲ್ಲಿ ಗೆಳಲ ಮೋಳ ನಾ ಮರೆತಿಲ್ಲ ನಿನ್ನ ಹಳ್ಳಿ ನಾ ಮರೆತಿಲ್ಲ ನಿನ್ನ ಹಳ್ಳಿ ಬರ್ತೈತೆ ಹೊಳ್ಳಿ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಈ ಮಾಲು ಮಾಲು ಬರ್ತಾಳಲ್ಲ ಎಂತ ಬ್ಯೂಟಿ ನೋಡು ಎಂತ ಬ್ಯೂಟಿ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯ ತಂದ ಕಣ್ಣಿನ ರಾತ್ರಿ ಹಾಯಾಗಿ ನಾ ಮಲಗಿರಲು ಆ ನನ್ನ ಮಂತ್ರವು ಮಾತಾಡಿತು ನೀ ನನ್ನ ತಂದಿತು ಆ ನನ್ನ ನಲ್ಲನ ಮಾತಾಡಿತು ಈ ನನ್ನ ನಲ್ಲನ ಕೂಗಿಂದಿತು ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯ ತಂದ ಕಣ್ಣಿನ ರಾತ್ರಿ ಹಾಯಾಗಿ ನಾ ಮಲಗಿರಲು ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದೆ ದಿಮಾಕ ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದೆ ದಿಮಾಕ ಪ್ರೀತಿ ಪಾಠ ಹೇಳಿ ಕೊಟ್ಟಿಲ್ಲ ಏ ನಿಂಗೆ ನಾನು
ತಿದ್ದಿದ್ದಿಲ್ಲ ಪ್ರೀತಿ ಪಾಠ ಹೇಳಿ ಕೊಟ್ಟಿಲ್ಲ ಎಲ್ಲಿಂದಾದ್ರೂ ನಾನು ನೀನು ಬೇಡಿಯಾಗೊಂಡ ನಡುವೂರಾಗ ಕಡದರ ತರತನೆ ಬಿಡಲಿಲ್ಲ ನಿಮ್ಮಪ್ಪನವ್ವ ರಂಗಾಗರಿಲ್ಲ ಓಣ ಗಣಿತ ಗೊಂಡ ಮಾಡಬೇಡ ದೌಲ ಗೊತ್ತೈತಿ ಯೋಗ ಆರಿಸ್ಬೇಡ ಕೂದಲ ಈ ದೇವರ ಹುಡುಗನ ನೋಡಿ ಮುಸಬೇಡ ಬಾಗಿಲ ನನ್ನ ಗಡಿಯಾರನ ಕೇಳಿ ತಗದಿಡ ನಿಮ್ಮನೆ ಕಿಟಕಿ ಕೊಲ್ಲ ಈ ಆಟ ಹಚ್ಚಿದರೆ ತಡ ನೋಡದು ಕರಿತಗಿ ಬಂದು ನಿನ್ನ ಗಲ್ಲ ಕೂಗು ಕೋಳಿಗೆ ಕರ ಮಸಾಲೆ ಅರೆ 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 ಮಸಾಲೆ ಮೇರೆ ಮೇಟಿಗೆ ಮಿರ್ಚಿ ಮಸಾಲೆ ಗುಂಡೊಯ್ತಾರೆ ಚೆಂಡು ಒಳಗೆ ಹೋಗೋದು ಗುಂಡೊಯ್ತಾರೆ ಚೆಂಡು ಒಳಗೆ ಹೋಗೋದು ಗುಂಡಣ್ಣ ಗುಂಡಣ್ಣ ನೀನು ತುಂಬ ಗುಂಡಣ್ಣ ಮುತ್ತು ಕೊಡುವೆ ಕಂಪಾನ ಗಲಾಟೆ ಮುತ್ತು ಕೊಡುವೆ ಕಂಪಾನ ಗಲಾಟೆ ಮುತ್ತು ಕೊಡುವೆ ದೂರವಿಲ್ಲ ಬೇಡ, ಹತ್ರ ಬಾರೆ ಹುಡುಗಿ, ದೂರವಿಲ್ಲ ಬೇಡ, ಹತ್ರ ಬಾರೆ ಹುಡುಗಿ, ಬಿಗಿದಕ್ಕಿಲ್ಲದ ಮುತ್ತನ್ನು ಸಾಕು ಒಳಗೆ ತಿಂಡಿ ಸ್ವಲ್ಪ ಈ ಜಗತ್ತು ದೇವರ ಸೃಷ್ಟಿಸಿದ ಆಟದ ಮೈದಾನ. ನಾವಿಲ್ಲಿ ಆಟಗಾರರಷ್ಟೇ. ನಿಯಮದಿಂದ ಆಟ ಆಡಿದರೆ ಗೆಲುವು ನಿಶ್ಚಿತ. ನಿಯಮ ಮೀರಿ ಆಟವಾಡಿದರೆ ಸೋಲು ಖಚಿತ. ಆ ದೇವರು ನನಗೆ ಈ ರೀತಿ ಪಾತ್ರ ಕೊಟ್ಟಿದ್ದಾನೆ. ಆ ಪಾತ್ರದಂತೆ ದೇವಸ್ಥಾನದ ಮುಂದೆ ಕುಳಿತು ಭಿಕ್ಷೆ ಬೇಡುವುದೇ ನನ್ನ ಪಾತ್ರ. ಗುಡಿಯ ಹೊರಗೆ ನನ್ನಂತ ಭಿಕ್ಷುಕನ ಪಾತ್ರೆ, ಗುಡಿಯ ಒಳಗೆ ಅರ್ಚಕರ ಪಾತ್ರೆ. ಶ್ರೀಮಂತರು ಭಿಕ್ಷೆ ಹಾಕಿದಾಗಲೇ ತುಂಬುವುದು ಎರಡು ಹೊಟ್ಟೆಗಳು. ಇದೇ ಆ ಸೃಷ್ಟಿಕರ್ತನ ನಿಷ್ಠೆ. ಓಯ್ಯ ಅಮ್ಮಯ್ಯ ಧರ್ಮಾಡೆ ತಾಯಿ ತಂದೆ ಆ ಸ್ವಂತ ಬಸವನೆ ಆ ಸ್ವಂತ ಬಸವನೆ ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ ನಾ ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ ಕೈ ನೀಡಿ ಕೇಳಿದರೆ ಕಾಸಿಲ್ಲ ಎನ್ನುವರೆ ಕಾಸಿಲ್ಲ ಎನ್ನುವರೆ ನಿನ್ನಂತ ದಾತರೆ ನನಗೇನ ಆಸರೆ ನಿಮ್ಮಂತ ದಾತರೆ ನಮಗೇನ ಆಸರೆ ನೀನೇ ಗೋರಾದರೆ ಅದಿಲ್ಲ ದೇವರೇ ಓಯ್ಯ ಅಮ್ಮಯ್ಯ ಧರ್ಮಾಡೆ ತಾಯಿ ತಂದ ಆ ಸಂಗಮೇನ ಜಾನ ಆ ಸಂಗಮೇನ ಜಾನ ನಾಡಿನಲ್ಲಿ ಚಾಮುಂಡಿ ಊರಿನಲ್ಲಿ ಬಂಗಾರ ಬೆಳವಲ್ಲಿ ಏನಂತ ಬೇಡಲಿ ಏನಂತ ಬೇಡಲಿ ಒಡಗಂತ ಮಾಡಲಿ ಹೊಯ್ತಂತ ನೀಡಲಿ ಒಡಗಂತ ಮಾಡಲಿ ಹೊಯ್ತಂತ ನೀಡಲಿ ನೀನೇ ಮಾವಾಗಲಿ ಇಲ್ಲ ದೇವರೇ ಓಯ್ಯ
ಬಾಳೆ ತಾಯಿ ತಂದೆ ಆ ಸೊಂದು ನೀಡಿಸುವನೆ ಆ ಸೊಂದು ನೀಡಿಸುವನೆ ತಂದು ನೀಡಿಸುವನೆ ಆ ಸೊಂದು ನೀಡಿಸುವನೆ. ನನ್ನ ತಮ್ಮಂದಿರಿಗೂ ಹಾಗೂ ಅಕ್ಕ ತಂಗಿರಿಗೆಲ್ಲ ನನ್ನ ಪೂರ್ವಕ ಧನ್ಯವಾದಗಳು. ಯಾರಪ್ಪ ನೀನು ಈಗ ಒಬ್ಬ ನಿಂತುಕೊಂಡು ಮಾತಾಡ್ತಿರ್ವಿಲ್ಲ? ಇದು ನಿನ್ನ ಜೀವನದ ವ್ಯವಸ್ಥೆ ಹೀಗೆ? ಜೀವನವೇ ಒಂದು ಗೋಣಿ ಚೀಲವಿದ್ದಂತೆ. ಚಂದವಿದ್ದಾಗ ಎಲ್ಲರೂ ತುಂಬುವರು, ಅಟ್ಟಕ್ಕೂ ಏರಿಸುವರು. ಅದೇ ಚೀಲ ಹರಿದಾಗ ಕಾಲ ಕೆಳಗೆ ಹಾಕುವರು. ನಮ್ಮ ಜೀವನವು ಖಾಲಿ ಚೀಲವಿದ್ದಂತೆ. ಹುತ್ತನೆಂಬ ಪಟ್ಟ ಕಟ್ಟಿ ಕಾಲ ಕೆಳಗೆ ಹಾಕಿ ತುಳಿದಿದೆ ಈ ಕಾಲಚಕ್ರ. ನಿಮ್ಮ ಮಾತು ನನಗೆ ಅರ್ಥವಾಗುತ್ತಾ ಇಲ್ಲ. ಇವನಿಗೆ ಬುದ್ಧಿ ಭ್ರಮೆ ಆಗಿರ್ಬೋದು. ಊಟ ಮಾಡ್ತೀರಾ? ಊಟ ಊಟ ಮಾಡುವೆ. ಒಲ್ಲೆ ಒಲ್ಲೆ ಹೊಟ್ಟೆ ತುಂಬಿದೆ. ಅವರು ಕಲ್ಲು ಒಗೆಯಲು ಬರುತ್ತಾರೆ, ನನ್ನನ್ನು ಹೊಡೆಯುತ್ತಾರೆ. ಹುಚ್ಚಲೆ ಅಂತ ಕಲ್ಲು ಒಗಿತಾರೆ. ನಾ ಊಟವಲ್ಲೆ ನಾ ಊಟವಲ್ಲೆ ಅಯ್ಯೋ, ನಾನು ಕೂಗಿದರು ಹಾಗೆ ಹೋಗಿಬಿಟ್ರು. ಎಲ್ಲ ಆ ವಿಧಿ ಯಾರ ರಣಬದ್ಧಲ್ಲಿ ಯಾವ ರೀತಿ ಬರೆದಿರುವನು ಅವನೇ ಬಲ್ಲ. ಕಳಸ ಬಂಡೂರಿ ನದಿ ಜೋಡಣೆಗೆ ಹಗಲಿರುಳು ಶ್ರಮ ಪಡುತ್ತಿರುವ ರೈತ ಹೋರಾಟಗಾರರ ಧರ್ಮವಂತನ ಹೆಂಡತಿ ಸಾವಿತ್ರಿ ಅಂದ ಹಾಗೆ ಯಾರ್ದೋ ಜೊತೆ ಮಾತನಾಡುತ್ತಿದ್ದಂತೆ ಕಾಣುತ್ತಿದೆ. ಅವರಿಗೆ ತಲೆ ಭ್ರಮೆಯಾಗಿರುವುದು. ನಾವು ಬುದ್ಧಿ ಕಟ್ಟಿಕೊಂಡು ಹೊರಕ್ಕೆ ಹೋಗ್ತೈತೆ. ಒಬ್ಬರು ನಿಂತುಕೊಂಡು ಮಾತಾಡ್ತಿದ್ರು. ಅವರಿಗೆ ಹಸುವಾಗಿದೆ ಅಂತ ವಿಚಾರ ಮಾಡಿದೆ. ಊಟ ಮಾಡಂತ ಕೇಳ್ತೈತೆ. ಒಲ್ಲೆ ಅಂತ ಹಾಗೆ ಅವರು ಹೋಗೇ ಬಿಟ್ರು. ಒಬ್ಬ ಕವಿ ಒಂದು ಕವಿತೆ ಬರೆದರೆ ನಾ ಬರೆದ ಕವಿತೆ ಎಂದು ತನ್ನ ಹೆಸರು ಹಾಕುತ್ತಾನೆ. ಒಬ್ಬ ಚಿತ್ರ ಕಲಾವಿದ ಒಂದು ಚಿತ್ರ ಬರೆದರೆ ನಾ ಬರೆದ ಚಿತ್ರ ಎಂದು ಹಾಕುತ್ತಾನೆ. ಆದರೆ ಒಬ್ಬ ತಾಯಿ ತನ್ನ ಮಗುವನ್ನು ಎತ್ತು 9 ತಿಂಗಳು ಎತ್ತು ಹೊತ್ತು ದೊಡ್ಡವನಾಗಿ ಮಾಡಿ ಶಾಲೆಗೆ ಕಳಿಸುವಾಗ ಅವರಪ್ಪನ ಹೆಸರು ಇಡುವಳು ವಿನ ಅವಳ ಹೆಸರಿಡುವುದಿಲ್ಲ. ಉಸಿರು ತನ್ನದಾಗಲು ಹೆಸರು ಗಂಡನೆಂದು ಆಗಲೆನ್ನುವ ಉದಾರ ಗುಣದವಳು ಹೆಣ್ಣು. ನಿನ್ನಿಂದ ತಿಳಿದುಕೊಂಡೆ. ಗಂಡನಿಗೆಂದು ಒಯ್ಯುತ್ತಿರುವ ಈ ಬುತ್ತಿಯನ್ನು ನಮ್ಮಂತವರಿಗೆ ಕೊಡುವಿಯಾ ಸಾವಿತ್ರಿ? ಅಂದರೆ ನಿಮ್ಮ ಮಾತಿನ ಅರ್ಥ? ಧರ್ಮವಂತನ ಹೆಂಡತಿ ಎಸಿದವರಿಗೆ ಅನ್ನ ಹಾಕುವ ಪುಣ್ಯಾತ್ಗಿತ್ತಿ. ಧರ್ಮವಂತ ತನ್ನ ಹೆಂಡತಿಗೆ ಒಳ್ಳೆಯ ನೀತಿ ಹೇಳಿಕೊಟ್ಟಿದನೆಂದು ನಿನ್ನ ಪತಿ ದೇವನ ಹೆಸರುಳಿಸುವೆ. ಓದ ಅನ್ನದಾಗಳು ಅವರವರ ಹೆಸರಿಗೆ ಬರೀತಾನೆ ಆ ದೇವರು. ಅವರ ಅನ್ನದಾಗಳು ಅವರಿಗೆ ಸೇರಬೇಕು.
ಹಂಚುಂಡ ಗುಣ ನಮ್ಮದು, ಹೆಸರಿಸ್ಕೊಳ್ಳುವ ಆಸೆ ನಮಗಿಲ್ಲ. ಹಂಚಿ ಉಣ್ಣುವ ಗುಣ ನಿನ್ನ ಗಂಡನಿಗೆಂದು ಒಯ್ಯುತ್ತಿರುವ ಈ ಬುತ್ತಿಯನ್ನು ನಮ್ಮಂತವರಿಗೆ ಕೊಡುವೆಯಾ ಸಾವಿತ್ರಿ? ಇದರಲ್ಲಿ 4 ರೊಟ್ಟಿ ಇದೆ, 2 ರೊಟ್ಟಿ ನೀವು ತಿನ್ನಿ, ಇನ್ನುಳಿದ ಬುತ್ತಿಯನ್ನು ನನ್ನ ಗಂಡನಿಗೆ ಒಯ್ಯುತ್ತೇನೆ. ಅದಿರಲಿ, ನೀವು ನನ್ನ ಹೆಸರಿದ್ದು ಕರೀತಿರುವಿರಲ್ಲ, ನಿಮ್ಮ ಪರಿಚಯ ನನಗೆ ಆಗಲಿಲ್ಲ. ನನ್ನ ಪರಿಚಯ ನೀರಿಗೆ ಒಯ್ದ ಸೀರೆ ಊಟ ನಿನ್ನಂತ ಎಲ್ಲ ನಾರಿಯರಿಗೆ ಗೊತ್ತು. ಈ ನಾಡದರ ನಾಗೇಂದ್ರ ಪ್ರಸಾದ ಯಾರೆಂದ ಓಹೋ, ನೀವು ನಾಗೇಂದ್ರ ಪ್ರಸಾದ್ ಸಾಹುಕಾರ. ದುಷ್ಟನ ಉಣ್ಣುವ ನೀವು ನನ್ನ ಗಂಡನ ಬುತ್ತಿಯ ತೆಗೆದುಕೊಂಡು ಹೋಗ್ತಿರುವ ಅದನ್ನು ಕೇಳ್ತಿರುವ ಅಂದ ಮೇಲೆ ಬನ್ನಿ, ಊಟ ಮಾಡಿ, ಆಮೇಲೆ ನನ್ನ ಗಂಡನಿಗೆ ಒಯ್ತೇನೆ. ಒಂದೇ ಬುತ್ತಿಯಲ್ಲಿ ಉಣ್ಣುವ ನನಗೆ ಅಭ್ಯಾಸ ಇಲ್ಲ. ಆ ನಿನ್ನ ಬುತ್ತಿಯನ್ನು ನನಗೊಬ್ಬನಿಗೆ ಕೊಡು. ಆದರೆ ನಿನ್ನ ತಲೆ ಮೇಲೆ ಹೊತ್ತಿರುವ ಬುತ್ತಿ ಅಲ್ಲ, ಇದು ನಿನ್ನ ಅಂದವಾದ ದೇಹ ಎಂಬ ಬುತ್ತಿ. ಆ ಬುತ್ತಿ ನೀ ಕೊಟ್ಟರು ಎಸೆಯುವುದು ನಿನ್ನ ಗಂಡನೆಂದು. ಏ ಸಾಕರೇ, ಏನ್ ನೀವು ಮಾತಾಡ್ತಿರುವುದು? ಹೌದು ಸಾವಿತ್ರಿ, ಬಹುದಿನದಿಂದ ನಿನ್ನ ಕನಸಿನಲ್ಲಿ ಕಾಲ ಕಳೆಯುತ್ತಿದ್ದೆ. ಮನ್ನಿಸಲಾಗದು ಈ ನನ್ನ ಮನ. ನನ್ನ ಆಸೆಯನ್ನು ಪೂರೈಸು ಬಾ ಸಾವಿತ್ರಿ. ಈ ಕಾಮದ ಹತ್ತಿರ ತಡೆಯಲಾರದು. ಸೃಷ್ಟಿಕರ್ತ ಬ್ರಹ್ಮ ಸೃಷ್ಟಿ ಮಾಡಿದ ಅನ್ನದ ಹೆಣ್ಣನ್ನು ನೋವಿನಲ್ಲಿ ನಲಿವಿನಲ್ಲೂ ಭಾಗಿಯಾಗಿ ಸಪ್ತಪದಿ ತುಳಿದು ಗಂಡನಿಗೆ ಮುಡುಪಾಗಿಟ್ಟ ಈ ದೇಹ ನಿಮ್ಮಂತ ಕಾಮ ಪಿಚಾಚಿಗಳ ಸುಮ್ಮನೆ ಅಲ್ಲದೆ ವಿಚಾರ ಮಾಡಿ ಆನಂದ ಪಡಿಬೇಡ. ಮುಡುಪಿಟ್ಟದೆಯ ಅತಿಯಾದ ಸೌಂದರ್ಯಗೆ ಸೀತೆಗೆ ಮುಳ್ಳವಾಯಿತೆ. ಆದ್ಯಾದ ಗರ್ವ ರಾವಣನಿಗೆ ಕೆಣಕುಂಟು ಮಾಡಿತ್ತು. ಈ ಗಂಡುಗರಕ್ಕೆ ನೀವು ಕೆಣಕಲು ಬಂದರೆ ನಿನ್ನ ಮರ್ಮ ಕತ್ತರಿಸಾಕಬೇಕಾಗುತ್ತದೆ. ಸುಮ್ಮನೆ ಹೊರಟು ಹೋಗು. 16 ಮಳ ಸೀರೆಯ ಹುಟ್ಟ ಸುಭದ್ರೆಗೆ ಇಷ್ಟೊಂದು ಗರ್ವ ಇರಬೇಕಾದರೆ ಮಾರಿ ತುಂಬ ಮೀಸೆ ಹೊತ್ತ ಗಂಡಸನಾದ ನನಗಷ್ಟಿರಬೇಡ. ಗಂಡನಿಗೆ ಮೀಸೆ ಇಲ್ಲಂದ ಹೇಳುವ ನಿನ್ನಂತ ಹೆಣ್ಣುಗಳು ಈ ಶ್ರೀಮಂತನ ಮಂಚದ ಮೇಲೆ ಮಿಂಚಿ ಸೂಳ್ಯರಾಗಿದ್ದಾರೆ. ಅಂತರದಲ್ಲಿ ನೀನ್ ಯಾವ ಲೆಕ್ಕಲೆ ಮನ್ಮಥನಿಗೆ? ಹೇ ನಾಗೇಂದ್ರ, ಕಣ್ಣು ಜೊತೆ ಮಲಗುವ ಸೂಳೆಯಾದರೆ, ಸುಖ ಕೊಟ್ಟವರೆಲ್ಲ ಸೂಳೆಯರಾದರೆ ಅವ್ರ ಜೊತೆ ಮಲಗಿ ಬಂದವರು ಶಂಡನ್ನು ಕರಿಬೇಕೆ? ಲೇ ಹುಚ್ಚ ಎಣ್ಣೆ, ನನಗೆ ಸೆಂಡನೆಂದು ಕರೆಯುವ ಎಣ್ಣೆ ಮುಗಿದು ನಿನ್ನ ಶೀಲದ ಬಡಿಗೆ. ನನ್ನ ಮೈ ಮೇಲೆ ಬಂದಿದ್ದೆ ಆದ್ರೆ ಈ ಕೂಗಿ ಊರ ಜನರನ್ನು ಕರೆಯಬೇಕಾಗುತ್ತದೆ. ಸೊಕ್ಕಿನ ಸಾಹುಕಾರ, ಕೂಲಿ ಕೆಲಸದವರಿಗೆ ಕುಬೇರ ಅಂತ ಹೇಳಿ ಕರೀತಾರೆ. ಕೆಟ್ಟ ಕೆಲಸ ಮಾಡುವ ನಿನಗೆ ಏಸ್ಗೆ ತಿನ್ನುವ ಕಂತ್ರಿ ನಾಯಿ ಅಂತ ಹೇಳಿ ಕರೀತಾರೆ. ನಿನ್ನ ಕೆಟ್ಟ ದೃಷ್ಟಿ ನನ್ನ ಅಕ್ಕನ ಮೇಲೆ ಬಿದ್ದೈತಂದ ಮೇಲೆ ಇಂದು ಈ ಗಂಡುಗಲಿಗೌಡನ ಕೊಡಲಿಗೆ ಆಗುವುದು ನಿನ್ನ ರೋಂಡ. ಗಂಡುಗಳೇ ತೋರಿಸಿದರೆ ಎದುರುವನಲ್ಲ ಈ 7 ಗುಂಡಿಗೆಯ ಒಡೆಯ. ಲೇಖನ ಈ ಶ್ರೀಮಂತನ ಸುಖ ಬಯಸಿ ಬಂದಿರುವಳು ನಿನ್ನಕ್ಕ. ಹೇ ಬಾಯಿ ಮುಚ್ಚೋ ರಂಡೆ ಮಗನೇ, ನಿನ್ನ ಬಯಸಿ ಬರೋದಕ್ಕೆ ನಾನೇನು ವ್ಯಭಿಚಾರಿ ಅಲ್ಲ.
ಈ ರೀತಿ ಮಾತಾಡಬೇಕಾದ್ರೆ ನೀನು 1000 ಜನರಿಗೆ ಮಿಂಡರಿಗೆ ಸೆರೆಗಾಸಿ ಎತ್ತಿರ್ಬೇಕಾದಿನ ತಾಯಿ. ಬಾಯಿಗೆ ಬಂದಂತೆ ಮಾತನಾಡಿದ್ದೆ ಆದರೆ ನಿನ್ನ ತಮ್ಮನ ಬಲದಿಂದ ಮಾತನಾಡಿದ್ದ ಆದರೆ ಮಾತನಾಡೋದಷ್ಟೇ ಅಲ್ಲ ಸೌಕರ, ಕಾಮದ ಮದವೇರಿದ ನಾಮರ್ದ ನನ್ ಮಗ ನೀನು ಕತ್ತಿಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡಬೇಕು. ಲೇ ನಾಗೇಂದ್ರ, ಸತ್ಯದಿಂದ ನಡೆದ ಶ್ರೀರಾಮಚಂದ್ರನು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಅಟ್ಟಹಾಸದಿಂದ ಮೆರೆಯುವ ರಾವಣನು ಮನುಷ್ಯನೆಂದು ಕರೆದಿರುವುದು ಯಾವ ಚರಿತ್ರಲ್ಲೇ ಇಲ್ಲ. ಪಗಡೆ ಆಟದಲ್ಲಿ ಪಾಂಚಾಲಿ ಪಾಂಡವರೆಂದು ಕರೆಸಿಕೊಂಡು ಇಡೀ ಸಭೆ ನಕ್ಕಿದ್ದು ಮರೆತಂತೆ ಕಾಣುತ್ತಿದೆ. ಅಂದು ನಕ್ಕವರು ಕುರುಕ್ಷೇತ್ರ ಧರ್ಮಯುದ್ಧ ನಡೆದಾಗ ನಗಕ್ಕೆ ಉಳಿದಿರಲಿಲ್ಲ. ಆ ಕೌರವ ಮಾಡಿದ ಕರ್ಮ ಫಲಕ್ಕಾಗಿ ಕುಲ ಬೆಳಗಲು ಒಬ್ಬ ಕೌರವನು ಉಳಿದಿರಲಿಲ್ಲ. ಇಂದು ಈ ಕಲಿಯುಗದಲ್ಲಿ ನಿನ್ನಂತ ಕೌರವರು ಅಂತ್ಯ ಆಗೋದು ನಿಶ್ಚಿತ. ನರವ್ಯಾಘ್ರ, ನೆನೆಸಿಕೋ ನಿನ್ನ ಮನೆ ದೇವರನ್ನ. ಇಂದ್ರನ ಗೆದ್ದನ್ನಾಗೆ ಇಂದ್ರ ನಾನು. ನನಗೆ ಸಾವಿನ ಭಯ. ಲೇಖನ ಎಂದ ನೀವು ನನಗೆ ಜಮೀನನ್ನು ಕೊಡದೆ ನೀರಾಕರಿಸಿದ್ರ ಅಂದೇ ನೀ ನನ್ನ ಒರೆ. ಯಾವ ಸಮಯದಲ್ಲಾದರೂ ಸರ್ಪ ಬೋರುಗರೆಯುತ್ತಿದೆ. ಎಳೆ ಎತ್ತಿದ ಸರ್ಪಕ್ಕೆ ಸಿಕ್ಕು ಆಯಿತಿಯಾಗುವೆ. ಎಡೆ ಎತ್ತಿದ ನಾಗರ ಸರ್ಪ ನೀನಾದರೆ ನಿನ್ನಂತ ಎಡೆ ಎತ್ತಿನ ಸರ್ಪಕ್ಕೆ ದುರಿತಗಳ ನಾನಾಗುವೆ. ಇಲ್ಲಿಗೆ ಸಮಾಪ್ತಿ ಆಗಲೇಬೇಕು ನಿನ್ನಂತ ವಿಷ ಜಂತುಗಳ ಅಟ್ಟಹಾಸ. ನಿಲ್ಲು. ಈ ವಿಷ ತುಂಬಿದ ಸರ್ಪವನ್ನು ರಾಕ್ಷಸನ್ನು ಕೊಲೆ ಮಾಡಿದ್ರೆ ನಿನಗೆ ನನ್ನ ಮೇಲೆ ಆಣೆ ಆಗಿತ್ತು. ನಮ್ಮ ಮನೆಗೆ ವಿಷ ಕಕ್ಕಿದ ಈ ನಾಗರ ಸರ್ಪವನ್ನು ಹಾಗೆ ಬಿಡ್ಬೇಕೇನಕ್ಕ? ಆನೆ ಹಾಕಿ ದೊಡ್ಡ ತಪ್ಪು ಮಾಡಿಬಿಟ್ಟೆಕ್ಕ, ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇಲ್ಲದಿದ್ದರೆ ಇವನ ಗದವನ್ನೇ ಉರುಳಿಸುತ್ತಿದ್ದೆ. ಸಜ್ಜನ ಸಂಘ ಜೇನು ಸವಿತಂತೆ, ದುರ್ಜನ ಸಂಘ ಬಚ್ಚಲ ಕೊಚ್ಚೆ ಹಿತತ್ತೆ ಎಂದು ಸರ್ವಜ್ಞೆಂದು ಕೇಳಿಲ್ಲವೇ? ಏಸಿ ಮೇಲೆ ಕಲ್ಲು ಹಾಕಿ ಮೈಯೆಲ್ಲ ಒಣಸು ಮಾಡಿಕೊಂಡರಂತೆ. ಈ ಪಾಪಿನ ಕೊಂದು ನಿನ್ನ ಕೈ ಹಾಕಿ ಒಣಸು ಮಾಡಿಕೊಳ್ಳುವೆ. ಹೋಗೋಣ. ಲೇ ನಾಗೇಂದ್ರ, ಬಾಲ ಮುದುಡಿದ ಬೆಕ್ಕಿನಂತೆ ಇದ್ದರೆ ಬದಿಕುಳಿವೆ ಮಗನೇ. ಇಲ್ಲವಾದರೆ ಕೋಣನಂತೆ ಕಡಿದು ಅನ್ನ ಕೊಡುವ ಭೂತಾಯಿಗೆ ನೈವೇದ್ಯ ಮಾಡಿ ಬಿಡುವೆ ಮಗನೇ. ಬರುತ್ತೇನೆ. ಹೋಗೋಣ. ಹೋಗು. ಕೋಣದಂತೆ ಕಡಿದು ನೈವೇದ್ಯ ಮಾಡುವ ಪುಂಡರು ಯಾರು ಹುಟ್ಟಿಲ್ಲ ಈ ಭೂಮಂಡಲದಲ್ಲ. ಸಾವಿತ್ರಿ, ಇದು ದುಡ್ಡಿನ ದುನಿಯಾ. ಈ ದುನಿಯಾದಲ್ಲಿ ದುಡ್ಡು ಬಿಸಿ ಹಾಕಿದರೆ ನಿನ್ನಂತ 10 ಹೆಣ್ಣುಗಳು ಈ ಶ್ರೀಮಂತರ ಮಂಚದ ಮೇಲೆ ಮಿಂಚಿ ಸೂಳಿಯರಾಗಿದ್ದಾರೆ. ಲೇ ಸಾವಿತ್ರಿ, ಇಂದಲ್ಲ ನಾಳೆ ಆದರೂ ನಿನ್ನನ್ನು ದಕ್ಕಿಸಿಕೊಳ್ಳದೆ ಹೋದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಜನನಕ್ಕೆ ತಾಯಿಯ ಗರ್ಭ, ಭೂತಾಯಿಗೆ
ಆ ಸಾವಿತ್ರಿ ಶೀಲವೆಂಬ ಗರ್ಭ ಹೋರಾಟ ಹೋರಾಟ ತಾಯಿನಾಡಿಗೋಸ್ಕರ ಯೋಧರ ಹೋರಾಟ. ತಾಯಿನಾಡನ್ನು ಕಾಪಾಡಲಿಕ್ಕೋಸ್ಕರ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟ ನಮ್ಮ ದೇಶದ ವೀರ ಯೋಧರ ಹೋರಾಟ. ನಮ್ಮ ದೇಶದ ಪಾಕಿಸ್ತಾನದ ಭಯೋತ್ಪಾದಕರನ್ನು ಒಟ್ಟಡಗಿಸಲೆಂದು ಪಣ ತೊಟ್ಟು ನಿಂತಿದ್ದಾರೆ ನಮ್ಮ ದೇಶದ ವೀರ ಯೋಧರು. ರಾಮನೆಂಬ ಯೋಧ ತಾಯಿ ನಾಡನ್ನೇ ರಕ್ಷಿಸಿದರೆ, ಲಕ್ಷ್ಮಣನೆಂಬ ರೈತ ತಾಯಿ ಎಂಬ ಮಣ್ಣಿನಲ್ಲಿ ಧರ್ಮವೆಂಬ ಬೀಜವನ್ನು ಬಿತ್ತಿ ಸತ್ಯವೆಂಬ ಅವಶ್ಯ ಧಾನ್ಯವನ್ನು ಬೆಳೆದು ಉಣ್ಣಲು ಆಹಾರ ಎಂಬ ಕಲ್ಪಿಸಿದ ಮಹಾನ್ಮಾರು ಗಡಿಯ ಕಾಯುವ ಯೋಧರು. ರಾವಣಂತ ರಾಜಕಾರಣಿಗಳು ಕರ್ಮದಲ್ಲಿ ಕಾಸಿನಲ್ಲಿ ಅರಣ್ಯ ಎಂಬ ಅರಮನೆಯನ್ನು ಕಟ್ಟಿಸಿ ಅನ್ಯಾಯದ ಬಿರಾಮಿ ಆಸ್ತಿಯನ್ನು ರಾಕ್ಷಸರಂತೆ ಮೆರೆಯುತ್ತಿದ್ದಾರೆ ಆನರ ವ್ಯಾಖ್ಯೆಗಳು. ಅಂತ ನರ ವ್ಯಾಘ್ರಗಳನ್ನು ಗರ್ವ ಇಳಿಸುವುದೇ ಈ ಗಜೇಂದ್ರನ ಗುರಿ. ನಾಗೇಂದ್ರ, ನೀನು ಮಾಡುವ ನೀಚದ ಕೆಲಸಕ್ಕೆ ನನ್ನನ್ನು ಬಳಸಿಕೊಳ್ಳಬೇಕೆನ್ನುವ ಆಸೆ ನಿನ್ನಲ್ಲಿತ್ತು. ಆದರೆ ನನ್ನಿಂದ ಆಗಲ್ಲ ಎನ್ನ ಕಾರಣಕ್ಕೆ ನಮ್ಮಂತ ಅಮಾಯಕರನ್ನು ಹೊರ ಹಾಕಿ ನಿನ್ನ ಸಮ
ಗುಂಡಿ ತೋಡಿಕೊಂಡಿರುವೆ. ನಾಗೇಂದ್ರ, ಇನ್ನು ಮುಂದೆ ನೀನು ಮಾಡುವ ಕೆಲಸಕ್ಕೆ ಮಟ್ಟ ಹಾಕಿ ಅಧರ್ಮ ವಿರುದ್ಧ ನಿಂತ ದಿಟ್ಟ ಹೋರಾಟಗಾರ ಈ ಘನವ್ಯಕ್ತ ಗಜೇಂದ್ರ. ಯಾರೋ ನೀನು ಮೊದಲೇರಿದ ಮದ್ದಾನೆಯಂತೆ ನಿಂತುಕೊಂಡು ಮನ ಬಂದಂತೆ ಮಾತನಾಡುತ್ತಿರುವಿಯಲ್ಲ. ಓಹೋ, ನೀನಾ ಆ ದುಷ್ಟ ನಾಗೇಂದ್ರನ ಕೈಯಾಳು ಗಜೇಂದ್ರ. ಮಾತಿನ ಮೇಲೆ ಇಡ್ತವೇಳಿ ಮೂಳೆ ಇಲ್ಲದ ನಾಲಿಗೆ ಇದೆ ಎಂದು ಆದಿ ತಪ್ಪಿ ಮಾತನಾಡಿದ್ದೆ. ಮಾತನಾಡಿದರೆ ಏನು ಮಾಡುವಿಯೋ? ನಾನು ಅನ್ನುವ ನಯವಂಚಕರೆಲ್ಲ ನೆಲ ಸಮವಾಗಿ ಹೋಗಿದ್ದಾರೆ ಈ ಗಂಡುಗಲಿ ಗರುಡನ ಕೈಯಲ್ಲಿ. ನೀನು ಅಷ್ಟೊಂದು ನಿಷ್ಠಾವಂತನಾಗಿದ್ದರೆ ಬಡ ರೈತರ ಆಸ್ತಿಗೆ ಆಸೆ ಪಡುವ ಅಮಾಯಕರ ಜೊತೆಗೆ ಕೊಳ್ಳಿ ಇಡುವ ಕಟುಕ ನೀನೇ ಬಂತು. ನಡೆಯುವ ಹಾದಿಯಲ್ಲಿ ಚುಚ್ಚು ಮುಳ್ಳು ಇದ್ದರೆ ಪಾದರಕ್ಷೆಗಳನ್ನು ಮೆಟ್ಟಿ ನಡೆಯಬೇಕಾಗುತ್ತದೆ. ಬದುಕು ಎಂಬ ಹಾದಿಯಲ್ಲಿ ನಿನ್ನಂತವರ ಚೊಚ್ಚಿ ಮಾತನಾಡುವರ ಬಗ್ಗೆ ತೆರೆ ಕೆಡಿಸಿಕೊಳ್ಳುವುದಿಲ್ಲ. ಈ ಗಜೇಂದ್ರ, ನಾವು ಮಾಡುತ್ತಿರುವುದು ಕೆಲಸ ಯಾರ ಕೈ ಕೆಳಗೆ ಮಾಡುತ್ತೇವೆ ಎನ್ನುವುದು ಮುಖ್ಯವಲ್ಲ. ನ್ಯಾಯ ಬದ್ಧವಾಗಿರಬೇಕು ಅಷ್ಟೇ. ನ್ಯಾಯ. ನೀನು ಅಷ್ಟೊಂದು ನಿಷ್ಠಾವಂತನಾಗಿದ್ದರೆ ಆ ರಾಕ್ಷಸರ ಸಂಘ ಮಾಡುತ್ತಿರಲಿಲ್ಲ. ನ್ಯಾಯದ ಬಗ್ಗೆ ನನಗೆ ಉಪದೇಶ ಮಾಡಲು ಬರಬೇಡ. ನ್ಯಾಯ ಯಾವುದು, ಅನ್ಯಾಯ ಯಾವುದು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ನ್ಯಾಯದಿಂದ ನಡೆಯುವ ನೀನಾಗಿದ್ದರೆ ಆ ರಾಕ್ಷಸನ ಸಂಘ ಮಾಡುತ್ತಿರಲಿಲ್ಲ. ಲೇ ಗರುಡ, ಏನು ತಿಳಿಯದೆ ತಿಳಿಗೇಡಿ ಅಂತ ಮಾತನಾಡಬೇಡ. ಆ ನಾಗೇಂದ್ರ ಅನೇಕರ ಮೇಲೆ ಮಾಡುವ ಅನ್ಯಾಯದ ಕೆಲಸವನ್ನು ಸಹಿಸದೆ ಅವರ ಕೆಲಸಕ್ಕೆ ಗುಡ್ ಬೈ ಹೇಳಿ ಬಹುದಿನಗಳಾಗಿ ಬಂದಿದ್ದೇನೆ. ಇನ್ನೇನು ತಿಳಿದಂತೆ ಕಟ್ಟಿಗೆಯನ್ನು ಹಿಡಿದು ಧರ್ಮವಂತರ ಒಡಲಿಗೆ ಕೊಲೆಪಾತಕ. ಸಮುದ್ರದಲ್ಲಿ ಎಷ್ಟೇ ಸಕ್ಕರೆ ಹಾಕಿದರೂ ಸಮುದ್ರದಲ್ಲಿರುವ ನೀರು ಸಿಹಿಯಾಗುವುದಿಲ್ಲ. ಸಿಹಿಯಾದ ಮಾತನ್ನು ನಂಬುವ ಮುಟ್ಟಾಳ ನಾನಲ್ಲ. ನಂಬುವುದು ಬಿಡುವುದು ನಿನಗೆ ಬಿಟ್ಟ ವಿಷಯ. ಆದರೆ ನಾನು ನಿನಗೆ ಒಂದು ಸತ್ಯದ ವಿಷಯವನ್ನು ತಿಳಿಸಬೇಕಾಗಿದೆ. ಯಾವುದು ಸತ್ಯ? ಎಳೆಯುವ ಸರ್ಪ ನಾಗೇಂದ್ರ ನಿನ್ನನ್ನು ಮುಗಿಸಲು ನನಗೆ ಸುಪಾರಿ ಕೊಟ್ಟಿದ್ದ ಅನ್ಯಾಯ ಒಂತರ ಮೇಲೆ ದೇಶ ಸಾಗಿಸುವುದಿಲ್ಲಂತ ಹೇಳಿ ಬಂದಿರುವೆ. ಅದು ನಿನಗೆ ತಿಳಿಯುವುದಿಲ್ಲ. ನನ್ನನ್ನು ನಂಬು. ಅವನ
ಅವನಿಗೆ ನನ್ನ ಮೇಲೆ ಇಷ್ಟೊಂದು ದೇಶವಿದವಂದ ಮೇಲೆ ಆ ಎಡೆ ಎತ್ತಿದ ಸರ್ಪಕ್ಕೆ ಗುರಿ ಇಟ್ಟ ಗರುಡ ನಾನಾಗುವೆ. ಇಲ್ಲಿಗೆ ಸಮಾಪ್ತಿ ಆಗಲೇಬೇಕು. ನಿನ್ನಂತ ವಿಸರ್ಜಂತುಗಳ ಹಟ್ಟ ಬರ್ತೀನಿ ಮಿಸ್ಟರ್ ಗಜೇಂದ್ರ. ಹೋಗಿ ಬರುವಂತ ಗಣ ಆ ಎಡೆ ಎತ್ತಿದ ಸರ್ಪಕ್ಕೆ ಗುರಿಟ್ಟ ಗರುಡ ನೀನಾದರೆ ಆ ಗಡ ಸರ್ಪ ನಾಗೇಂದ್ರನಿಗೆ ವಂಚಿಸಿದ ಈ ಗಜೇಂದ್ರ ಅಂತಕನಿಗೆ ಅಂತ ಹಾಡುವೆ. ಅಂತ ಆಡಲು ವಂಚು ಹಾಕಿದರೆ ಮಿಂಚಿನಿಂದ ಹಾರಿ ಹೋಗುವುದು ನಿನ್ನ ಪ್ರಾಣ. ಲೇ ಗಜೇಂದ್ರ, ನೀವು ಮಾತನಾಡೋದನ್ನು ನಾನು ಕೇಳಿಸಿಕೊಂಡಿದ್ದೇನೆ. ಲೇ ಕೀರ್ತಿರಾಜ, ನಡೆಯುವವರಿಗೆ ಯಾರ ಭಯವೂ ಇರುವುದಿಲ್ಲ. ನೀನು ಕೇಳಿಸಿಕೊಂಡರೆಷ್ಟು ಬೆಟ್ಟರೆಷ್ಟು. ನಿಮ್ಮಂತ ಕಲಿಮರನ್ನು ಕೊಚ್ಚಿ ಹಾಕುವುದೇ ಈ ಗಜೇಂದ್ರನ ಗಟ್ಟಿ ನಿರ್ಧಾರ. ಗಟ್ಟಿ ನಿರ್ಧಾರ ಮಾಡಿದೆ ಅಂತ ನಿನ್ನಂತ ಗಂಡಗಲೆಯನ್ನು ಗಗನಕ್ಕೆ ಕಳಿಸಿದ್ದನೋ ಈ ಕೀರ್ತಿರಾಜ. ನಮ್ಮ ತಂಟೆಗೆ ಬಂದರೆ ಸರಿ, ಇಲ್ಲವಾದರೆ ಮುಟ್ಟಿನೊಳಗೆ ಈ ಹುಲಿಯನ್ನು ಬಗಾಸೂರನಂತೆ ಗೊತ್ತಿ ಗೊತ್ತಿ ಸಾಯಿಸುವೆನು. ನಿನ್ನ ದೇಹವನ್ನು ಗೊತ್ತಿ ಸಾಯಿಸಲಕ ನಾನೇನು ಕುರಾಮರಿ ಅಂತ ತಿಳ್ಕೊಂಡಿದ್ದೇನು ಬಚ್ಚ. ನಿನ್ನಂತ ಗಂಡದಿಯ ಗಂಡರೆಂದು ಗರಿ ಬೆಚ್ಚಿ ಹಾರಾಡಬೇಡಲೇ ಗಂಡು. ನಿನ್ನಂತರ ಪುಂಡರು ಯಾರು ಉಳಿದಿಲ್ಲ ಈ ಭೂಮಂಡಲದಲ್ಲಿ. ಈ ಗಜೇಂದ್ರನ ಕಣ್ಣಿಗೆ ಕೆಂಡದಲ್ಲಿ ಆಯ್ತಿ ಆಗಬೇಡ. ರಾಜ, ಸುಮ್ಮನೆ ಇಲ್ಲಿದ್ದ ಹೊರಟು ಹೋಗು. ಹೋಗದಿದ್ದರೆ ಏನು ಮಾಡುವಲೇ ಭಕ್ತ. ನಿನ್ನಂತ ಗಂಡನಿರುವ ಪುಂಡರು ಯಾರು ಹುಟ್ಟಿಲ್ಲ ಈ ಕೀರ್ತಿರಾಜನ ಕೈಯಲ್ಲಿ. ಅಪ್ಪನ ಮಗನಾದರೆ ಮುಟ್ಟಿ ನೋಡಲೇ ಈ ಹುಲಿಯನ್ನು. ಹುಲಿ ಆಗಿದ್ದರೆ ಹಿಳಿ ಅಂತ ಬದುಕುತ್ತಿರುವಲ್ಲೇ ಗಜೇಂದ್ರ. ಇಷ್ಟೊಂದು ಸೊಕ್ಕಿನಿಂದ ಮಾತನಾಡಿದ ಮೇಲೆ ಸೇಡ ತಿರುಗಿಸಲಿದ್ದರೆ ನನ್ನ ಹೆಸರು ಕೀರ್ತಿರಾಜನೇ ಅಲ್ಲ. ನಿನ್ನಂತ ಕಿರಾತಕನ ಶಿರಚ್ಛೇದನ ಮಾಡಲು ಸಿದ್ಧನಾದ ಈ ಗಜೇಂದ್ರನನ್ನು ನಿನ್ನಿಂದ ಈ ಗಜೇಂದ್ರನನ್ನು ಏನು ಮಾಡಲು ಸಾಧ್ಯವಿಲ್ಲ. ಮೌನಿಕಾ, ಮೌನಿಕಾ, ಬಾರಮ್ಮ ಇಲ್ಲಿ. ಯಾಕೆ ಕರ್ದಲ್ಲಕ್ಕ? ಹೊರಗಡೆ ಕೆಲಸ ಮಾಡ್ತಾ ಇದ್ದೆ. ಅಲ್ಲ ಮೌನಿಕಾ, ಹೊಸದಾಗಿ ಮದುವೆಯಾಗಿದ್ದೀರಿ, ಗಂಡ ಹೆಂಡತಿ ಸ್ವಲ್ಪ ಸಂತೋಷದಿಂದಿರೋದು ಬಿಟ್ಟು ಬರೀ ಕೆಲಸ ಬಗ್ಗೆ ಗಮನ ಕೊಡ್ತಿರ್ವಿ ಅಲ್ಲ. ಸ್ವಲ್ಪ ಗಂಡನ ಬಗ್ಗೆ ಸ್ವಲ್ಪ ನೆಗೆ ಇರಲಿ. ಅಕ್ಕ ಕೆಲಸ ಮಾಡ್ತಿದ್ದೇ ಇರುತ್ತದೆ. ಆಗಲ್ಲಕ್ಕ, ನಿಮ್ ತಮ್ಮ ಯಾವಾಗ್ಲೂ ನನ್ನ ಅವ್ರ ಜೊತೆಲೇ ಇರು ಅಂತ ಹೇಳ್ತಾರೆ. ಹಾಗಿದ್ರೆ ಮನೆ ಕೆಲಸ ಅವರೇ ಮಾಡ್ತಾರೆ ಏನಕ್ಕ? ಅವರೇಕೆ ಮಾಡ್ತಾರೆ? ಅಲ್ಲ ಮೌನಿಕಾ, ಅದನ್ನ ಮಾಡೋದಕ್ಕೆ ನಾನಿಲ್ಲವೇ? ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಳ್ಳಬೇಡ. ರಾಜೇಶ್ ನಿನ್ನನ್ನು ಕಾಯ್ತಿರ್ತಾನೆ. ನೀನು ಸ್ವಲ್ಪ ಕಣ್ಮರೆ ಆದ್ರೆ ಸಾಕು. ತಾಯಿ ಕರವನ್ನು ಕಳೆದುಕೊಂಡಂತೆ ನೀನು ಹುಡುಕುತ್ತಾ ಇರ್ತಾನೆ.
ನೀನು ಇಲ್ಲದಿದ್ದರೆ ಒಂದು ಕ್ಷಣ ಇಲ್ಲದಿದ್ದರೆ ಅವನ ಮನಸ್ಸಿಗೆ ಸಮಾಧಾನವಿಲ್ಲ ಅಂತ ಕಾಣುತ್ತೆ. 3 ಹೊತ್ತು ಅವನ ಪಕ್ಕದಲ್ಲಿ ಇರು, ಅದು ನಿಮ್ಮ ರಾಯರು ಖುಷಿ ಪಡುತ್ತಾರೆ. ಅಬ್ಬಾ, ಇದೇನಕ್ಕ ನೀನ್ ಈ ರೀತಿ ಮಾತನಾಡ್ತಾ ಇದ್ದೀಯಾ? ಈ ರೀತಿ ಹಾಸ್ಯ ಮಾಡಿ ನನಗೆ ಚುಡಾಯಿಸ್ತಾ ಇದ್ದೀಯಾ ಅಕ್ಕ? ನಿನ್ನ ಬಾಯಲ್ಲಿ ಇಂಥ ಮಾತಾಕ? ಎಲ್ಲ ಗಂಡಸರು ಚಪ ಚೆನ್ನಗಿರಾಯನ ಕಡೆ ಮದುವೆ ದಸ್ತರದಲ್ಲಿ ನಿಮ್ಮ ಮಾವ ಕೂಡ ನನ್ನ ಕೆಲಸ ಮಾಡಕ್ಕೆ ಬಿಡ್ತಿರ್ಲಿಲ್ಲ. ಪಕ್ಕದಲ್ಲಿ ಇದ್ಕೊಂಡು ಜಗಳ ಮಾಡ್ತಾ ಇದ್ದ. ಅಯ್ಯೋ ಶಿವನೇ, ಆದ್ರೂ ನಿನಕ್ಕಿಂತ ಅವರೇ ಭಾರಿ ನಾಚ್ಕೊಳ್ತಾರೆ ಅಕ್ಕ. ಏನೋ ಅಕ್ಕ ತಂಗಿಯರು ಸಂತೋಷದಿಂದ ನಗುತ್ತಿರುವಿರಲ್ಲ. ಏನಿಲ್ಲ ರೀ, ನಿಮ್ಮ ತಮ್ಮ ಹೆಂಡತಿ ಬಿಟ್ಟು ಒಂದು ಅರಿಗಳಿಗೆ ಕೂಡ ಇರುದಿಲ್ವಂತ್ರಿ. ಅದಕ್ಕೆ ಮೌನಿಕಳನ್ನ ಸ್ವಲ್ಪ ತಮಾಷೆ ಮಾಡ್ತಿದ್ದಷ್ಟೇ. ಸಾವಿತ್ರಿ ಅವಳನ್ನೇಕೆ ಗೋಳು ಹೊಯ್ಕೊಳ್ಳಿದೆ? ಅವಳು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ತಮಾಷೆ ತುಂಟಾಟ ಮಾಡಬಾರದು, ಅದನ್ನ ನೀನು ದೊಡ್ಡದು ಮಾಡುವುದಿ. ಅವಳನ್ನೇಕೆ ಗೋಳು ಹೊಯ್ಕೊಳ್ಳಿವೆ? ಮೋನಿಕಾ, ಅವಳು ಹಾಗೆ, ಅವಳು ಮಾತು ಹಚ್ಚಿಕೊಳ್ಬೇಡಮ್ಮ. ನೋಡಿ ಮಾವ, ನೀವಾದ್ರೂ ನೋಡಿ ಅಕ್ಕ ಹೇಗೆ ನನ್ನನ್ನು ಚುಡಾಯಿಸಿ ಹಾಸ್ಯ ಮಾಡ್ತಾ ಇದ್ದಾಳೆ. ನೀನೇನು ಚಿಂತೆ ಮಾಡಿಕಬೇಡಮ್ಮ, ನಿನ್ನ ಮೇಲಿನ ಪ್ರೀತಿಗಾಗಿ ಮಾತನಾಡ್ತಾಳೆ. ಮೋನಿಕಾ, ನೀವಿಬ್ಬರ ಅಕ್ಕ ತಂಗಿಯರು ಅನ್ಯೋನ್ಯವಾಗಿ ನಗು ನಗುತ್ತಾ ಇದ್ದರೆ ಈ ಮನೆ ನೊಂದಾಗುವಂತೆ ಇರುತ್ತದೆ. ನಿಮ್ಮಿಬ್ಬರ ನಡುವೆ ಯಾವ ಭಿನ್ನಾಭಿಪ್ರಾಯ ಬರದಿದ್ದರೆ ಹವಳ ಮುತ್ತಿನಂತೆ ಇರುತ್ತೀರೆನ್ನುವ ನಂಬಿಕೆ ನನಗಿದೆ. ನೋಡಿ ಮಾವ, ಈ ನಿಮ್ಮ ಮಾತನ್ನು ಯಾವತ್ತೂ ಹುಸಿ ಹೋಗದಂತೆ ನಡೆದುಕೊಳ್ಳುತ್ತೀವಿ ಮಾವ. ತಂದೆ ತಾಯಿಯನ್ನು ದೂರ ಮಾಡಿ ಬಂದ ಕೊರಗು ನನ್ನಲ್ಲಿತ್ತು. ಆದರೆ ತಂದೆಯ ಪ್ರೀತಿ, ತಾಯಿಯ ವಾತ್ಸಲ್ಯನ್ನು ಈ ನಿಮ್ಮ ಪ್ರೀತಿಯಲ್ಲಿ ಕಂಡಿದ್ದೇನೆ. ನೀವು ನನಗೆ ತಂದೆ ತಾಯಿಗಿಂತ ಹೆಚ್ಚು. ನಿಮ್ಮ ಪ್ರೀತಿ, ಅಕ್ಕನ ಪ್ರೀತಿ ನನಗೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗಿದೆ ಮಾವ. ಅತ್ತಿಗೆ, ಮೋನಿಕಾ ಎಲ್ಲಿ ಅತ್ತಿಗೆ? ಯಾಕಪ್ಪ ಮದಿನ ಇಷ್ಟಕ್ಕೆ ಗಾಬರಿ ಆಗಿರುವೆ? ಇಲ್ಲೇ ಇರೋಳು ನಿನ್ನ ಹೆಂಡತಿ. ಅಲ್ಲೇ ಮೋನಿಕಾ, ನನ್ನ ಶರ್ಟ್ ಎಲ್ಲಿ ಇಟ್ಟಿರ್ಲಿ, ಕಾಣುತ್ತಾ ಇಲ್ಲ? ಸೆರಡು ಕಾಣ್ತಿಲ್ವೋ ಅಥವಾ ನಿನ್ನ ಹೆಂಡತಿ ಕಾಣ್ತಿಲ್ವೋ ಮೈದಿನ? ಇಲ್ಲ ಅತ್ತಿಗೆ, ಶರ್ಟ್ ಕಾಣ್ತಾ ಇಲ್ಲ, ಅದಕ್ಕೆ ಕೇಳಿದೆ. ಅಲ್ಲಿ ಒಳಗೆ ನಿಮ್ ರೂಮಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದಲ್ರಿ, ಬರೀ ತೋರಿಸ್ತೀನಿ. ರಾಜೇಶ್, ನಿಂತ್ಕೋ. ಮೋನಿಕನಿಗೆ ಬಟ್ಟೆ ಇಲ್ಲ ಅಂತ ಕಾಣುತ್ತದೆ. ಪ್ಯಾಟೆಗೆ ಹೋಗಿ ಅವಳಿಗೆ 2 ಜೊತೆ ಸೀರೆ ಕೊಡಿಸಿಕೊಂಡು ಬಾರಪ್ಪ. ತೆಗೆದುಕೋ ಹಣವನ್ನು. ಆಯ್ತಣ್ಣ, ಈಗಲೇ ಹೋಗಿ ಬರುತ್ತೇವೆ. ಬಾ ಮೋನಿಕಾ, ಹೋಗೋಣ. ಏಕೆ ಸಾವಿತ್ರಿ, ಮುಖ ಏಕೆ ಸಣ್ಣದಂತೆ ಕಾಣ್ತಿದೆಯಲ್ಲ? ಏಕೆ? ಏನಿಲ್ಲ ರೀ, ಮನಸ್ಸಲ್ಲಿ ಯಾಕೋ ತಳಮಳಗೊಳ್ಳುತ್ತಿದೆ, ಕಸಿಬಿಸಿ ಆದಂತೆ ಕಂಡು ಬರುತ್ತಿದೆ. ಏಕೆ ಸಾವಿತ್ರಿ, ಮನಸ್ಸು ಕನಸು ಬಿಸಿ ಆಗಲು ನನ್ನಿದ್ದ ಏನಾದರೂ ತಪ್ಪಾಗಿದೆಯಾ? ನಿಮ್ಮದರನ್ನು ತಪ್ಪಿಸ್ಕೊಳ್ಳಲು ಸಾಧ್ಯವೇನ್ರಿ? ನನ್ನ ಅಷ್ಟೇ, ನನ್ನ ಸತಿ ಮುಖ ಸಣ್ಣದಾದರೆ ನನಗೆ ಚಿಂತೆ ಆಗೋಲ್ಲವೇನು? ಹೋಗ್ಲಿ ಬಿಡ್ರಿ, ಈಗ ನಿಮಗೆ ಏನಾಗಬೇಕು? ಹೋಗಲಿ ಬಿಡು ಸಾವಿತ್ರಿ, ಏನು ಮಾಡಬೇಡ ಕಣೆ. ಬೇಜಾರದ ಮನಸ್ಸಿಗೆ ಆನಂದ ಸಿಗಬೇಕಾದರೆ ಸುರುಸು ನಿನ್ನ ಮಧುರ ಕಂಠದಿಂದ ಸುಮಧುರ ಗಾನ. ಹಾಗೆ ಹಾಗಲ್ಲ. ಶ್ರೀಮತಿ
ಬದುಕ ಸರ್ವೇ ನಿನ್ನಂತ ಶ್ರೀಮತಿ ನಿನ್ನಂತ ಗುಣವತಿ ಜೊತೆಗಿರುವಾಗ ಇಲ್ಲವೂ ಆನಂದವೇ
ಯಾಕೋ ಕೈ ಕಾಲು ಸುಸ್ತಂತೆ ಕಾಣುತ್ತದೆ, ಮೈಯೆಲ್ಲ ಭಾರವಾಗಿದೆ ರೀ. ನನ್ನ ಕುಮಾರ ನಿನ್ನ ಹೊಟ್ಟೆಯಲ್ಲಿ ಬೆಳೆತಿದನಲ್ಲ, ಅವನ ಕಾಟ ತಾಳದೇ ಆಗುತ್ತಿರಬಹುದು. ಸ್ವಲ್ಪ ಹೊತ್ತು ಮಲಗಿಕೊಂಡರೆ ಎಲ್ಲ ಸರಿ ಹೋಗುತ್ತದೆ. ಬಾ, ಒಳಗೆ ಹೋಗೋಣ. ಬನ್ನಿ ಸರ್. ಅಲ್ಲ ಕಣೆ, ನಿನಗೆ 2 ಸೀರೆ ಕೊಡ್ಸಿರೋವಾಗ ನನಗಂತೂ ಸಾಕಾಗೋಯ್ತು ನೋಡು. ಅದು ಏನು ಅಂತಾರಲ್ಲ, ಎಮ್ಮೆಗಳನ್ನ ನೀರಿನಲ್ಲಿ ಬಿಡಬಾರ್ದು, ಹೆಣ್ಮಕ್ಳನ್ನ ಬಟ್ಟೆ ಅಂಗಡಿ ಬಿಡಬಾರ್ದು ಅನ್ನ ವೇದವಾಕ್ಯ ಸುಳ್ಳಲ್ಲ. ಏನ್ರಿ, ನನ್ನನ್ನು ನೀವು ಎಮ್ಮೆ ಅಂತ ಕರೀತೀರ, ಅದಕ್ಕೆ ನಾವು ನಿಮ್ ಜೊತೆ ಅಂಗಡಿಗೆ ಬರಲ್ಲ ಅಂತ ಹೇಳಿದ್ದು. ತಮಾಷೆ ಮಾಡಿದೆ ಕಣೆ, ಅಷ್ಟಕ್ಕೆ ಬೇಜಾರಾದ್ಯಾ? ಅಂದಾಗೆ ನಿನ್ನ ಮುಖದಲ್ಲಿ ಮಂದಾಸವೇ ಕಾಣುತ್ತಿಲ್ಲ. ಯಾಕೆ ಮನಿಕಾ? ನಾನು ಕೊಡಿಸಿದ ಸೀರೆ ನಿನಗೆ ಇಷ್ಟ ಆಗಲಿಲ್ಲವೇ? ನೀನು ಎಷ್ಟಾದರೂ ರಾಜವೈಭೋಗದಲ್ಲಿ ಮೆರೆದವಳು, ವಜ್ರ ವೈಡೂರ್ಯ ಧರಿಸಿ ರಾಣಿಯಂತೆ ಮೆರೆದವಳು. ಇಲ್ಲ ನೋಡಿ, ಹಾಗೇನಿಲ್ಲ. ಮೈ ತುಂಬ ಬಂಗಾರ, ರೇಷ್ಮೆ ಸೀರೆ ಉಟ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಸಿಗೋದಿಲ್ಲ ರೀ. ನೋಡಿ, ನೆಮ್ಮದಿಯಿಂದ ಇರಬೇಕಾದ್ರೆ ನಿಮ್ಮಂತ ಗಂಡ ಇರಬೇಕು. ಮನಸ್ಸಿಗೆ ತೃಪ್ತಿಯಿಂದ ನೆಮ್ಮದಿ ಇದ್ರೆ ಆ ಬಾಳು ಬಂಗಾರವಾಗುತ್ತದೆ. ನೋಡಿ, ನಾನು ಬಯಸೋದು ತಂದೆಯ ಪ್ರೀತಿಯನ್ನ, ತಾಯಿಯ ಕರುಣೆಯನ್ನ, ಅಣ್ಣನ ಮಮತೆಯನ್ನ, ಅಕ್ಕನ ಕರುಣೆಯನ್ನ ಬಯಸ್ತೀನಿ. ನಿನ್ನಂತ ಸತಿಯನ್ನು ಪಡೆದ ನಾನೇ ಗ್ರೇಟ್. ತಾಯಿಯಂತೆ ಗೌರವಿಸಿ, ಪ್ರೇಮಿಯಂತೆ ಪ್ರೀತಿಸುವೆ, ಮಗಳಂತೆ ಮುದ್ದಾಸುವೆ. ಇದಕ್ಕಿಂತ ಹೆಚ್ಚಾಗಿ ನನ್ನ ಹೃದಯದಲ್ಲಿಟ್ಟು ಪೂಜಿಸುವೆ. ನೋಡಿ, ನಿಮಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿನಾ? ನೋಡಿ, ನಿಮ್ಮನ್ನು ಇಷ್ಟಪಟ್ಟು ನಿಮ್ಮನ್ನು ಕೈ ಹಿಡಿದು ಮದುವೆಯಾಗಿದ್ದಕ್ಕೆ ನನ್ನ ಜೀವನ ಸಾರ್ಥಕವಾಯಿತು. ಆ ದೇವರಿಗೆ ಎಷ್ಟು ಕೈ ಮುಗಿದರೂ ಸಾಧ್ಯನೇ ಇಲ್ಲ. ನನ್ನಷ್ಟು ಅದೃಷ್ಟಶಾಲಿ ಇನ್ನೊಬ್ಬರಿಲ್ಲ. ನೀನು ಶ್ರೀಮಂತ ಒಡತಿ. ಸಾಕಷ್ಟು ಜನರು ನಿನ್ನನ್ನು ಮದುವೆಯಾಗಲು ತುದಿಗಾಲಿನಲ್ಲಿ ನಿಂತಿರುವಾಗ ಅವರನ್ನೆಲ್ಲರನ್ನು ತಿರಸ್ಕರಿಸಿ, ಮನೆಯವರನ್ನೆಲ್ಲ ವಿರೋಧಿಸಿ ನನ್ನ ಬಾಳ ಸಂಗಾತಿಯಾಗಿದ್ದು ನನ್ನ ಪುಣ್ಯವೇ ಸರಿ. ನೋಡಿ, ನಿಮ್ಮನ್ನು ಪಡೆದಿದ್ದು ನನ್ನ ಪುಣ್ಯ ರೀ. ಯಾಕೆಂದ್ರೆ ನಾನು ಇಷ್ಟಪಟ್ಟವರನ್ನು ಮೆಚ್ಚಿ ನನಗೆ ಬಾಳ್ ಕೊಟ್ರಲ್ಲ, ಅದೇ ನನ್ನ ದೊಡ್ಡ ಪುಣ್ಯ. ಬಾಳು ಕೊಟ್ಟ ಮನ್ಮಥನ ಆಸೆ ಈಡೇರಿಸಿದೆ, ಹಾಗೆ ಹೊಂಟಿವೆಯಲ್ಲಿ. ಏನು ನಿಮ್ಮ ಆಸೆ? ನೀನಿಗೆ ಈಜುವ ಆಸೆ, ಹಕ್ಕಿಗೆ ಹಾರುವ ಆಸೆ, ಹೌದಾ? ಹೂವಿಗೆ ಅರಳುವ ಆಸೆ, ನನಗೆ ನಿನ್ನ ಕೆಂಪಾದ ಗಲ್ಲಕ್ಕೆ ಒಂದು ಸಿಹಿಮುತ್ತು ಕೊಡುವ ಆಸೆ. ಹೌದಾ? ನಿಮ್ಗೆ ಮುತ್ತು ಕೊಡುವ ಆಸೆ, ಆದ್ರೆ ಇಷ್ಟೊಂದು ಜನರಲ್ಲಿ ನನಗೆ ನಾಚಿಕೆ ಆಗುತ್ತೆ. ಅದು ಏನಾಗಲ್ಲ, ಬರೀ ಸಾಕ್ಷಿಗೆ ನೀಡುವೆ ನನ್ನೆನ ನೆಚ್ಚಿನ ಚಲುವಿಗೆ. ಓ ಮಲೆನಾಡಿನ ನೆಚ್ಚಿನ ಚಲುವಿಗೆ. ಮಲೆನಾಡಿನ
ನಿನ್ನ ಸ್ನೇಹಿತೆ ಮರೆಯಬೇಡವೇ ಧ್ವನಿಯಂತೆ ದೇಶದ ಶರದಂತೆ ಧರಣಿಯ ಅತಿರಂತೆ ಪ್ರೇಮವು ಹಾ ಮಣಿಕಾ, ನನಗೆ ಸ್ವಲ್ಪ ಕೆಲಸವಿದೆ. ನೀನು ಮನೆಗೆ ಹೋಗು. ನಾನು ಕೆಲಸ ಮುಗಿದ ತಕ್ಷಣ ಬರ್ತೇನೆ. ಹಾಗೆ ಆಗ್ಲಿ, ಆದಷ್ಟು ಬೇಗ ಬಂದ್ಬಿಡಿ. ಆಯ್ತು, ಹೋಗೋಣ, ನಡೀರಿ. ನೀವು ಹೋಗ್ಬನ್ನಿ, ನಾನು ಮನೆಗೆ ಹೋಗ್ತೀನಿ. ಹಲೋ ಹಾರ್ಮೋನಿಯಂ ಹನುಮಂತ ಮೇಟ್ರಿಗೆ ಡೋಜಿಂಗ್ ಸಾರ 200 ರೂಪಾಯಿ ಕೊಟ್ಟಿರ್ತಾರೆ. ಸೌಂದರ್ಯದ ಸೊಬಗಿನಲ್ಲಿ ಸಂಚರಿಸುವ ರಂಬೆ, ನೀನು ಯಾವ ಗೂಡಿನ ಗೊಂಬೆ? ಈ ಮನ್ಮಥ ರಾಜನಿಗೆ ಕೊಡುವೆ ದಾಳಂಬೆ. ಈ ತೋಟದಲ್ಲಿ ಮಾಲೀಕನಿರುವನು, ಈ ದಾಳಿಂಬೆಯ ವಾರಸುದಾರ ಇರುವನು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ದಾರಿ ಬಿಡೋ ರಾಸ್ಕಲ್. ರಾಸ್ಕಲ್, ನಿನ್ನಂತ ರತಿ ಒಡನೆ ರಾಸಲಲ್ಲಿ ಆಡಲು ಬಂದ ಈ ರಸಿಕನಿಗೆ ರಾಸ್ಕಲ್ ರಾಸ್ಕಲ್ ಎಂಬ ಪದ ಬಳಸಿದರೋ ರಮಣೆ? ಈ ಗುಲಾಬಿ ಅಂತ ನಿನ್ನ ಕೆನ್ನೆಯ ಮೇಲೆ ಪ್ರೇಮದ ಮಳೆ ಸುರಿಸಲು ಬಂದ ಪ್ರೇಮಿ ನಾನು. ಈ ಸೌಂದರ್ಯದ ಸೊಬೆಯನ್ನು ಸೊಗಲೆ ಸೊಗಸ ಬಂದ ಆಹಾ ಸೊಗಸಗಾರ ನಾನು. ಸೌಂದರ್ಯದ ಸೊಬಗನ್ನು ಸವಿಯಲು ಬಂದ ನೀನು ಮಾನವಂತರ ಮನೆತನದ ಹೆಣ್ಣನ್ನು ಮರ್ಯಾದೆ ತೆಗೆಯಲು ಬಂದ ಮೂಢ ನೀನು. ಮೂಢ ನಾನಲ್ಲ ಮೊಹಿನಿ, ಹೆಣ್ಣೆಂಬ ಬರಣದ ಭೂಮಿಗೆ ಹಸಿಗೊಳಿಸಲು ಬಂದ ತುಂಬಿ ನಿಂತಿರೋ ಮೋಡ ನಾನು. ಈ ಭೂಮಿಯನ್ನು ಹಸಿಗೊಳಿಸಿ ಹಸನ ಮಾಡಿ ಬೆಳೆ ತೆಗೆಯಲು
ಇದು ವಾರಸುದಾರ ಇಲ್ಲದ ಭೂಮಿ ಅಲ್ಲ. ನೋಡು, ಈ ಮೋನಿಕಳ ಆಸೆ, ಆಕಾಂಕ್ಷೆ, ಪ್ರೀತಿ ಎಲ್ಲವನ್ನು ನೆರವೇರಿಸೋದಕ್ಕೆ ಕೊರಳಿಗೆ ತಾಳಿ ಕಟ್ಟಿದ ಅಂದ್ರೆ ಮಾಂಗಲ್ಯ ಕಟ್ಟಿದ ನನ್ನ ಗಂಡನಿದ್ದಾನೆ. ಅಂದರೆ ನೀವು ಗಂಡನಿಂದ ಸುಖ ಸಿಕ್ಕರ ಸುಖ ಸಾಲದೆ ನಮ್ಮಂತ ಕಾಮದ ಎಂಬ ದಾಯಿ ತಿಳಿಸಿಕೊಳ್ಳಲು ನಮ್ಮಂತ ದುಷ್ಟರಿಂದಲೇ ನಿಮ್ಮದ ಕಾಮದ ತೀಟಿಯನ್ನು ತೀರಿಸಿಕೊಂಡು ಒಳ್ಳೆ ಗರತೀರಿ ಎಂದು ಕರೆಸಿಕೊಳ್ಳುವ ಹೆಣ್ಣುಗಳನ್ನೆಟ್ಟು ಕಂಡಿಲ್ಲ ಈ ಸಮಾಜದಲ್ಲಿ. ಸುಮ್ಮನೆ ನನ್ನನ್ನು ಮುದ್ದಾಡಿ ನನ್ನ ಆಸೆ ತೀರಿಸುವ ಬಾರೇ ನನ್ನ ಹರಗಿಣಿಯೇ. ಇಂದಿನ ಸಮಾಜದಲ್ಲಿ ಯಾರು ಇಲ್ಲದ ಈ ಸ್ಥಳಕ್ಕೆ ಬಂದು ತಮ್ಮನ ಹೆಂಡತಿಯನ್ನೇ ಮೋಹ ಮಾಡಿ ಬಲಾತ್ಕಾರ ಮಾಡಲು ಬಂದ ನಿಮ್ಮಂತ ಕಾಮುಕರಿದ್ದಾರೆ ಈ ಸಮಾಜದಲ್ಲಿ. ನಿಮ್ಮಂತ ಕಾಮುಕರು ಇರೋದ್ರಿಂದಲೇ ಈ ಸಮಾಜದಲ್ಲಿ ಅನ್ಯಾಯ, ಅತ್ಯಾಚಾರ ಹೆಚ್ಚಾಗಿರುವುದು. ಈ ಸಮಾಜದ ಹೆಣ್ಣುಗಳಿಗೆ ಬಾಯಿ ಬಂದ ಹಾಗೆ ಮಾತನಾಡಿದ್ದೆ. ಇಲ್ಲಿ ಕುಂತಿದ್ದಾರಲ್ಲ ಈ ಸಮಾಜದ ಹೆಣ್ಣುಗಳು ಎದ್ದು ಬಂದು ಎದೆಗೆ ಒದೆಯುತ್ತಾರೆ. ಹುಷಾರ್. ಗಂಡು ತಾಮ್ರದ ಪಾತ್ರೆ ಇದ್ದಂತೆ, ಹೆಣ್ಣು ಮಣ್ಣಿನ ಮಡಕೆ ಇದ್ದಂತೆ. ತಾಮ್ರ ಒಮ್ಮೆ ಕೈ ಜಾರಿ ಬಿದ್ದರೆ ಶಬ್ದ ಮಾತ್ರ ಬರುತ್ತೆ. ಅದು ಜಚ್ಚಿ ಹೋದರೆ ಅದಕ್ಕೆ ಚಿನ್ನದ ಬೆಲೆ ಇದೆ. ಹೆಣ್ಣೆಂಬ ಮಡಕೆ ತಳಗಡೆ ಬಿದ್ದರೆ ಒಡೆದು ಚೂರಾಗುವುದು. ನಿನಗೆ ಇಷ್ಟೊಂದು ಬಿಂಕ ಇರುವಾಗ ತಿರುಗಿ ಮೀಟಿ ಹೊತ್ತು ನನಗೆ ಇಷ್ಟ ಇರಬಾರದು. ಬುದ್ಧ ಕೊಡುವ ಕಾಳಿಂಗ ಸರ್ಪಕ್ಕೆ ನಿನ್ನ ವೇದಂತ ನಾಟೋದಿಲ್ಲ ನಾರೇ. ನನ್ನನ್ನು ಮುದ್ದಾಡಿ ನನ್ನ ಆಸೆ ತೀರಿಸೋ ಬಾರೇ ನನ್ನ ಹರಗಿಣಿಯೇ. ಏ ಮೂಡ, ಈ ಬಣ್ಣದ ಜಗತ್ತಿನಲ್ಲಿ ಹೆಣ್ಣು ಸಿಕ್ಕರೆ ಸಾಕು, ನಿಮ್ಮಂತ ಕಾಮ ಅಂದ್ರು ಏನ್ ಬೇಕಾದ್ರೂ ಮಾಡಲು ಮುಂದಾಗುತ್ತೀರಿ. ಅದಕ್ಕೆ ಒಪ್ಪುವ ಹೆಣ್ಣು ನಾನಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟು ಹೋಗು. ನಾನು ಸುತ್ತ ಹಳ್ಳಿಯಲ್ಲಿ ಭಯಂಕರ ರೈತನಾದ ಆ ಧರ್ಮವಂತರಾದ ರಾಜೇಶನ ಹೆಂಡತಿ ನಾನು. ಆ ಗರುಡ ನನ್ನ ಅಣ್ಣ. ಓಹೋ ಹೋ ಹೋ ಹೋ, ವೈರಿಗಳ ಪಂಜರದ ಗಿಳಿ. ಈ ಗಿಳಿಯನ್ನು ಹೇಗಾದರೂ ಮಾಡಿ ನನ್ನ ಪಂಜರದಲ್ಲೇ ಬಂಧಿಸಲೇಬೇಕು. ಲೇ ಗರುಡ, ನಮಗೆ ಮಾಡಿದ ಅವಮಾನದ ಸೇಡೆಯನ್ನು ಮೋನಿಕೆ ಎಂಬ ಮೋನಿಯಿಂದಲೇ ಪಾಠ ಕಲಿಸುವೆ ನಿನಗೆ. ಮೆಚ್ಚಿದೆ ನಿನ್ನ ಧೈರ್ಯಕ್ಕೆ. ಹೆಣ್ಣು ಗಂಡಿಗಿಂತ 100 ಪಟ್ಟು ಧೈರ್ಯಶಾಲಿ ಎಂದು ಸಬಿತ ಮಾಡಿದಿರಿ. ಅಂದ್ರೆ ಇಲ್ಲಿವರೆಗೂ ಇಷ್ಟು ತನ ನೀವು ಮಾತನಾಡಿದ್ದು ನಿಮ್ಮ ಕ್ಯಾರೆಕ್ಟರ್ ಹೇಗಿದೆ ಎಂದು ಪರೀಕ್ಷೆ ಮಾಡಿದೆ. ನಿಮ್ಮಂತ ಸತಿ ಪಡೆಯಲು ಆ ರಾಜೇಶ ತುಂಬಾ ಪುಣ್ಯ ಮಾಡಿದ್ದಾನೆ. ರಾಜೇಶ ನಿಮ್ಗೆ ಹೇಗೆ ಪರಿಚಯ? ಅವರು ನನಗೆ ಒಂದು ದಿವಸವೂ ನಿಮ್ಮ ಬಗ್ಗೆ ಏನು ಹೇಳಿಲ್ವಲ್ಲ? ನನ್ನ ಹೆಸರು ಕೀರ್ತಿರಾಜ್ ಅಂತ. ಈ ಊರ ಶ್ರೀಮಂತರಾದ ನಾಗೇಂದ್ರ ಫ್ಯಾಕ್ಟರಿ ಮ್ಯಾನೇಜರ್. ನಾನು ರಾಜೇಶ ಮತ್ತು ಒಂದೇ ಕಾಲೇಜಲ್ಲಿ ಓದಿದವರು. ರಾಜೇಶ ರಂಜನ ಇಬ್ರು ಪ್ರೀತಿಸಿದ್ರಲ್ಲ, ಅವಳನ್ನು ಬಿಟ್ಟು ನಿನ್ನನ್ನೇ ಮದುವೆ ಹೋಗಿದ್ದಾನೆ ರಾಜೇಶ್. ಏನು ಹೇಳ್ತಾ ಇದ್ದೀಯ ಕೀರ್ತಿರಾಜ್ ನೀನು? ಈ ವಿಷಯ ರಾಜೇಶ್ ನನಗೆ ಒಂದು ಬಾರಿನೂ ಹೇಳೇ ಇಲ್ವಲ್ಲ? ನೀವು ಯಾವ್ದೋ ವಿಚಾರ ಹೇಳ್ತಾ ಇರ್ಬೇಕು, ವಿಚಾರ ಮಾಡಿ. ಯಾವುದೇ ವಿಚಾರ ಅಲ್ಲ ಮೇಡಮ್, ನಿನ್ನ ಪತಿಯಾದ ನಿನ್ನ ಗಂಡನಾದ ರಾಜೇಶನ ವಿಷಯ ನಾನು ಹೇಳ್ತಿರ್ಬೋದು. ನೋಡಿ, ಅವನ ರಾಸಲೀಲೆಗಳ ಫೋಟೋಗಳನ್ನ ನನ್ನ ಮೊಬೈಲಲ್ಲಿ ಹೀಗೆ ನಡೆದ ದೇವರ ಕಣ್ಣ ಮುಚ್ಚಲ ಆಟ. ರಾಜೇಶ್, ನನಗೆ ಮೋಸ ಮಾಡಿದೀಯಾ? ನನಗೆ ಮೋಸ ಮಾಡಿ ಆ ರಂಜನ ಜೊತೆ ಚಕ್ಕಂದವಾಡ್ತಾ ಇದ್ದೀಯಾ? ನಿನ್ನಂತವನಿಗೆ ತಕ್ಕ ಪಾಠ ಕಲಿಸಲೇಬೇಕು. ಹಲೋ ಮೇಡಮ್, ಏನು ವಿಚಾರ ಮಾಡ್ತೀರಿ?
ನನಗೆ ಸ್ವಲ್ಪ ಕೆಲಸವಿದೆ, ನಾನು ಇನ್ನೂ ಬರುತ್ತೇನೆ. ಸ್ವಲ್ಪ ನಿಂತ್ಕೊಳಕ್ಕಿರ್ತೀರಾ? ನೋಡಿ, ನನ್ನ ಗಂಡ ನನಗೆ ಮೋಸ ಮಾಡಿ ಬೇರೆ ಹೆಣ್ಣಿನ ಜೊತೆ ಸಂಪರ್ಕ ಹೊಂದಿದ್ದಾನೆ. ಮತ್ತೆ ನಾನೇಕೆ ನಿಮ್ಮ ಜೊತೆ ಸೇರಿ ಸರಸವಾಡಬಾರ್ದು? ಏನು ಹೇಳ್ತೀರ ಮೇಡಮ್? ಮನಿತವ್ರೆ, ನಿನ್ನ ಗಂಡನಿಂದ ನೆನೆಸಿಕೊಂಡ ಅವನಿಂದ ಸಿಗದ ಸುಖ ನಿಮ್ಮಂತ ಸಿಗದ ಬರೋದೇನಿಗೆ? ನೀನ್ ಬಾಕಿರ್ತೀರ ನೋಡಿ, ಹೆಣ್ಣು ಗಂಡನಿಂದ ಸುಖ ಸಿಗಲಿದ ಮೇಲೆ ನಿಮ್ಮಂತವರ ಜೊತೆ ಬೆರೆಯೋದ್ರಲ್ಲಿ ತಪ್ಪೇನಿದೆ? ಬಾ, ನೀನೇ ನನ್ನ ಬಾಳಿನ ಚಂದಿರ, ಈ ಕಾಮದ ಕುದುರೆಗೆ ನೀನೇ ಸರ್ದಾರ. ನೀನೇ ನನ್ನ ಬಯಸಿದಂದ ಮೇಲೆ ತಿರಸ್ಕರಿಸಿದ್ರಿಗೆ ಈ ಕೀರ್ತಿರಾಜನಿಗೆ ಅವಮಾನ. ಬಾ ನನ್ನ ಕನಸು ರಾಣಿ, ಕಮಾನ್. ಕಂಬಾಳದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಶಾಕುಂತಲೆ. ಕಾಳಿದಾಸನ ಓ ನನ್ನ ಶಾಕುಂತಲೆ, ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ.
ಕಾಳಿದಾಸನ ಓ ನನ್ನ ಶ್ರೀಮಂತನೇ ಓ ನನ್ನ ಶ್ರೀಮಂತಿ ಓ ನನ್ನ ಶ್ರೀಮಂತಿ ಬಹಳ ಹೊತ್ತಾಯ್ತು, ನಾನು ನಿನ್ನ ಮನೆಗೆ ಹೋಗ್ತೇನೆ. ನಾಳೆ ಇದೇ ಜಾಗಕ್ಕೆ ಇದೇ ಸಮಯಕ್ಕೆ ಭೇಟಿ ಆಗ್ತೇನೆ. ಬಾಯ್ ಬಾಯ್. ಬಾಯ್. ಕಾಮನ ಬಿಲ್ಲು ಒಂದೇ ಸರಿ 7 ಬಣ್ಣಗಳ ಪ್ರಜ್ವಲಿಸುವಂತೆ ರಾಜನ ಕಾರ ಪ್ರಜ್ವಲಿಸಿದ. ಲೇ ಗರಡ, ಲೇ ಗರಡ, ಗುಡುಗು ಸಿಡಿಲಿನಂತೆ ಹರಬಡಿಸಿ ಚೆಟ್ಟು ಮಾಡಿದ ನನಗಾಗಿ ಈ ಮೋನಿಕೆಯಿಂದಲೇ ನಿನ್ನ ಮನೆಗೆ ಚಿತೆ ಹಿಡಿವೆ. ಆ ನಾಗೇಂದ್ರನ ಪ್ರಸಾದನಿಗೆ ಒಳ್ಳೆಯವನಂತ ನಡೆಸಿ ಅವನ